ಓಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಹರಿ ಓಂ. ಮೈತ್ರೇಯ ಉವಾಚ ಚರಮಸ್ತು ವಿಶೇಷಾಣಾಂ ಅನೇಕಾ ಸಂಯುತಶ್ಚಯಃ ಪರಮಾಣುಃ ಸವಿಜ್ಞೇಯಃ ನೃಣಾಂ ಐಕ್ಯಭ್ರಮೋ ಯತಃ. ಈ ಶ್ಲೋಕ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಹೇಳಿ ಭಾಗವತ ತಾತ್ಪರ್ಯ ಹೇಳ್ತಾ ಇದೆ. ಕಾಲ ಪರಿಮಾಣಂ ದರ್ಶಯಿತು ದ್ರವ್ಯ ಪರಿಮಾಣಂ ದೃಷ್ಟಾಂತತ್ವೇನ ದರ್ಶಯತಿ. ಕಾಲ ಅನ್ನೋದು ಎಷ್ಟು ಸೂಕ್ಷ್ಮ ಅಂತ ಹೇಳಲಿಕ್ಕೆ ಮೊದಲು ದ್ರವ್ಯ ಪರಿಮಾಣವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ವೇದವ್ಯಾಸರು. ಯಾಕೆ ಅಂದರೆ ನಾವು ಎಷ್ಟು ಕಾಲವನ್ನು ಪ್ರಜ್ಞಾಪೂರ್ವಕವಾಗಿ ಬಾಳಬಲ್ಲೆವು ಅದೊಂದು ದೊಡ್ಡ ಪ್ರಶ್ನೆಯೇ. ಯಾಕೆಂದರೆ ಬದುಕು ಅಂದ್ರೇ ಪ್ರಜ್ಞಾಪೂರ್ವಕವಾಗಿ ಕಾಲವನ್ನು ಬಾಳುವುದು ಅಂತರ್ಥ. ಅಂದರೆ ಈ ಕಾಲಘಟ್ಟವನ್ನು ನಾನು ಅನುಭವಿಸ್ತಾ ಇದ್ದೇನೆ ಎನ್ನುವ ಪ್ರಜ್ಞೆಯನ್ನೇ ಬಾಳೋದು ಅಂತ ಕರೀತಾರೆ. ಜೀವ ನಾನು ಇದ್ದೇನೆ ಅಂತ ಹೇಳಿ ಎಷ್ಟು ಸೂಕ್ಷ್ಮವಾದ ಕಾಲದಲ್ಲಿ ಅಂದುಕೊಳ್ಳಬಲ್ಲ. ನಮಗೆ ನಿಮಿಷ ಗೊತ್ತು, ಸೆಕೆಂಡು ಮಾತನಾಡಿ ಆದಮೇಲೆ ಇದು ಸೆಕೆಂಡು ಅಂತ. ಹಾಗೆ ನೇರವಾಗಿ ನಮಗೆ ಸೆಕೆಂಡು ಗೊತ್ತಾಗೋದಿಲ್ಲ. ಒಂದು ಸೆಕೆಂಡು ಒಂದು ಅನ್ನುವಾಗ ಒಂದು ಸೆಕೆಂಡ್ ಆಗೋಗಿರುತ್ತೆ. ಎರಡು ಅಂತ ಹೇಳುವಾಗ ಒಂದು ಸೆಕೆಂಡ್ ಆಗಿರುತ್ತೆ. ಮೂರು ಅನ್ನುವಾಗ ಒಂದು ಸೆಕೆಂಡು. ಸರಿಸುಮಾರು 2 ಅಕ್ಷರಗಳನ್ನು ಒಂದು ಸೆಕೆಂಡಿನಲ್ಲಿ ನಾವು ಹೇಳ್ತೇವಷ್ಟೇ. ಇನ್ನೂ ವಿಭಾಗ ಮಾಡಲಿಕ್ಕೆ ಬರುತ್ತಲ್ವಾ? ಎ ಅನ್ನುವಾಗ ಒಂದು ಕಾಲ, ರಡು ಅನ್ನುವಾಗ ಒಂದು ಕಾಲ, ವಂ ಅನ್ನುವಾಗ ಒಂದು ಸೂಕ್ಷ್ಮ ಕಾಲ, ದು ಅನ್ನುವಾಗ ಒಂದು ಸೂಕ್ಷ್ಮವಾದ ಕಾಲ. ಇದು ಕಾಲದ ಪರಿಮಾಣವೇ. ಇನ್ನೂ ಸೂಕ್ಷ್ಮವಾಗಿ ಓ ಅನ್ನುವಾಗ ಲೆಕ್ಕಕ್ಕೆ ಬರುತ್ತೆ. ಓ ದು. ದ ಅನ್ನುವಾಗ ಉ ಅನ್ನುವಾಗ ಕಾಲದ ವ್ಯತ್ಯಾಸ ಇದ್ದೇ ಇರುತ್ತೆ. ಅದನ್ನು ನೀವು ಯಾವ ರೀತಿ ತಿಳ್ಕೊಳ್ತೀರಾ ಅದನ್ನು ಹೇಳಬೇಕಷ್ಟೆ. ಅದಕ್ಕೆ ಮೊದಲು ಭೌತಿಕ ದ್ರವ್ಯದ ಪರಮಾಣುವಿನ ಬಗ್ಗೆ ಮಾತನಾಡ್ತಾರೆ. ಆಮೇಲೆ ಅದರ ಸೂಕ್ಷ್ಮ ಕಾಲ, ಅದರ ಸೂಕ್ಷ್ಮ ಭಾಗವನ್ನು ಹೇಳುತ್ತಾರೆ.
ಅದು ಚರಮಸ್ತು ವಿಶೇಷಾಣಂ ಅನ್ನೋದು. ಅದನ್ನು ಆಚಾರ್ಯರು ಹೇಳಿದ್ದು ಕಾಲ ಪರಿಮಾಣಂ ದರ್ಶಯಿತು ದ್ರವ್ಯ ಪರಿಮಾಣಂ ದೃಷ್ಟಾಂತತ್ವೇನ ಆಹ. ಕಾಲದ ಸೂಕ್ಷ್ಮ ಭಾಗವನ್ನು ತಿಳಿದುಕೊಳ್ಳಲಿಕ್ಕೆ ದ್ರವ್ಯದ ಸೂಕ್ಷ್ಮ ಭಾಗ ಪರಮಾಣು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರ ಒಂದು ಸಂಗತಿ ಚರಮಸ್ತು ವಿಶೇಷಾಣಂ ಅನೇಕಾ ಸಂಯುತಃ ಯಹ ಮನುಷ್ಯ ದೇವಲೋಕೇಪಿ ವಿಶೇಷೇಣೈವ ದರ್ಶನೆ ಅಂಶಾಂಶಿತ್ವ ವಿಶೇಷಂತು ಯಸ್ಯ ದ್ರಷ್ಟುಂ ನ ಶಕ್ನುಯುಃ ಚರಮೋ ವಿಶೇಷ ಇತಿ ತಂ ಮುನಯೋ ಬ್ರೂಯುರಂಜಸ. ಸೂಕ್ಷ್ಮವಾದ ಕಾಲ ಅಂದರೆ ಯಾವುದು? ನೆಕ್ಸ್ಟ್ ಕ್ವಶ್ಚನ್. ಮನುಷ್ಯರು ಮನುಷ್ಯಲೋಕದಲ್ಲಿಯೇ ಸೂಕ್ಷ್ಮ ಕಾಲವನ್ನು ಅನುಭವಿಸಿ ಆದಮೇಲೆ ತಿಳ್ಕೊಳ್ಬೇಕು. ನೇರವಾಗಿ ಏನು ತಿಳಿಯೋದಿಲ್ಲ ಅಲ್ವಾ? ಅನುಭವಿಸುವ ಮೊದಲು ಅವರು ತಿಳ್ಕೊಳ್ಳಲ್ಲ. ದೇವಲೋಕಕ್ಕೆ ಹೋದರೂ ಕೂಡ ಕಾಲದ ಭಾಗಗಳು ಸೂಕ್ಷ್ಮವಾದ ಭಾಗಗಳನ್ನು ತಿಳಿಲಿಕ್ಕೆ ಶಕ್ತರಾಗುವುದಿಲ್ಲ. ಆ ಸೂಕ್ಷ್ಮವಾದ ಭಾಗವನ್ನು ಚರಮ ವಿಶೇಷ ಅಂತ ಮುನಿಗಳು ಹೇಳುತ್ತಾರೆ. ಅದನ್ನು ಪರಮಾಣು ಅಂತ ಹೇಳಬಹುದು. ದ್ರವ್ಯದಲ್ಲಿ ಎಷ್ಟೂ ಸೂಕ್ಷ್ಮಕ್ಕೆ ಹೋಗ್ಬೋದಲ್ವಾ? ದ್ರವ್ಯವನ್ನು ಸೀಳ್ತಾ ಹೋದರೆ ಒಂದಿಷ್ಟು ದಪ್ಪ ಉಂಡೆಯನ್ನು ಸೀಳಿ ಒಂದು ವಿಸಿಬಲ್ ಪಾರ್ಟ್, ಆಮೇಲೆ ಒಂದು ಹಂತದಲ್ಲಿ ಇನ್ವಿಸಿಬಲ್ ಪಾರ್ಟ್, ಅದು ಗೊತ್ತಾಗ್ತಾ ಹೋಗಲ್ಲ. ಅದು ಸೂಕ್ಷ್ಮ ಆಗಿ 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 ಗೊತ್ತಾಗಲ್ಲ. ಮನಸ್ಸಿನಿಂದ ಮಾತ್ರ ಗ್ರಹಿಸಬಹುದಾದ ಪುಟ್ಟ ಪೀಸ್ಗಳು, ಅದನ್ನೂ ಸೀಳಬಹುದು. ನಿಮ್ಮ ಮಾನಸಿಕವಾದ ಧ್ಯಾನದಲ್ಲಿ ಅವುಗಳನ್ನೆಲ್ಲ ಸೀಳಬಹುದು. ಆದರೆ ಅಲ್ಲಿ ಎಷ್ಟು ಸೂಕ್ಷ್ಮ ಇರುತ್ತೋ ಕಾಲವೂ ಕೂಡ ಅಷ್ಟೇ ಸೂಕ್ಷ್ಮ ಇರುತ್ತೆ. ಆದರೆ ಈ ದೇಶದಲ್ಲಿ ಪ್ರಾಚೀನ ಭಾರತದ ಭೌತಶಾಸ್ತ್ರಜ್ಞರು ಒಬ್ಬರು ಇದ್ದರು, ಕಣಾದ ಅಂತ. ಅವನು ಬರೆದದ್ದು ವೈಶೇಷಿಕ ಸೂತ್ರ. ಪರಮಾಣುವಿನ ಬಗೆಗೆ ಮೊಟ್ಟ ಮೊದಲು ಅವನು ಚಿಂತನೆ ಮಾಡಿದ್ದು. ಅವನ ಕಾಲವನ್ನು ಈ ಬ್ರಿಟಿಷರ್ಸು ಹೇಳೋದು ಕ್ರಿಸ್ತಶಕ 2ನೇ ಶತಮಾನ ಅಂತ. ನಮಗೆ ಗೊತ್ತಿಲ್ಲ, ಏಕೆಂದರೆ ಇವರ ಲೆಕ್ಕವೇ ಬಹಳ ತಪ್ಪಿದೆ. ಎಲ್ಲವೂ ಕೂಡ ಕ್ರಿಸ್ತ ಆದಮೇಲೆ ಬರಬೇಕು ಅನ್ನುವ ದುರುದ್ದೇಶದಿಂದ ಎಲ್ಲದಕ್ಕೂ ಕ್ರಿಸ್ತಶಕ ಅಂಟಿಸಿ ಬಿಡ್ತಾರೆ. ಕಣಾದ ಅದಕ್ಕಿಂತ ಮೊದಲಿದ್ನೋ ಅದಾದ ಮೇಲೆ ಬಂದನೋ ಯಾರಿಗೂ ಗೊತ್ತಿಲ್ಲ. ಇರಲಿ, ಅವರು ಹೇಳೋ ಪ್ರಕಾರ ಇಟ್ಕೊಳ್ಳೋಣ. ಕಣಾದ ಮೊದಲಾದವರೆಲ್ಲ ಏನು ಹೇಳ್ತಾರೆ? ಪರಮಾಣು ಈಸ್ ಪಾರ್ಟ್ಲೆಸ್, ಪಾರ್ಟಿಕಲ್ಲೆಸ್. ಹೀಗೆ ಪರಮಾಣು ಅನ್ನೋದು ಅದಕ್ಕೆ ಯಾವ ಪಾರ್ಟ್ಸೂ ಇರಲ್ಲ, ಹಾಗಂತ ಅವರು ಹೇಳಿದ್ರು. ಅವರ ಮತ ಒಂದಿದೆ, ಜಾಲ ಸೂರ್ಯ ಮರೀಚಿಸ್ಥಂ ಯತ್ಸೂಕ್ಷ್ಮಂ ದೃಶ್ಯತೆ ರಜಃ ಪರಮಾಣುಸ್ಸ ವಿಜ್ಞೇಯ ನೃಣಾಂ ಐಕ್ಯಭ್ರಮೋ ಯತಃ ಅಂತ. ಜಾಲ ಸೂರ್ಯ ಮರೀಚಿಸ್ಥಂ, ಕಿಟಕಿ ಇದೆ, ಕಿಟಕಿಯ ಮೂಲಕ ಬಿಸಿಲು ಕೋಲು ಬರುತ್ತೆ. ಆ ಬಿಸಿಲು ಕೋಲಿನಲ್ಲಿ ಅತ್ಯಂತ ಸೂಕ್ಷ್ಮವಾದ ಒಂದು ಕಣ ನಮಗೆ ಕಾಣುತ್ತೆ. ಅದರ 1/6 ಅದನ್ನು ಪರಮಾಣು ಅಂತ ಕರೀತಾರೆ ಅಂದರು. ಜಾಲಸೂರ್ಯ ಮರೀಚಿಸ್ಥಂ ಯತ್ಸೂಕ್ಷ್ಮಂ ದೃಶ್ಯತೆ ರಜಃ ಪರಮಾಣುಸ್ಸ ವಿಜ್ಞೇಯ ನೃಣಾಂ ಐಕ್ಯಭ್ರಮೋ ಯತಃ. ಇದು ಪರಮಾಣುವಿನ ಬಗೆಗಿನ ಅವರ ನಿರ್ವಚನ. ಆದರೆ ಆಚಾರ್ಯರು ಹೇಳಿದ್ರು, ಎಲ್ಲಿದೆ ಹಾಗಂತ?
ಆ ಪದಾರ್ಥದ 1/6 ಪರಮಾಣು ಅಲ್ಲ, ಅದನ್ನು ಎಷ್ಟೂ ವಿಭಾಗ ಮಾಡಬಹುದು. ನಮ್ಮ ಕೈಯಲ್ಲಿ ಇನ್ನು ಆಳಕ್ಕೆ ಹೋಗಲಿಕ್ಕಾಗಲ್ಲ ಅಂತ ಬಿಡೋದೇ ವಿನಃ, ನೀವು ಒಂದು ವಸ್ತುವನ್ನು ಎಷ್ಟೇ ಚಿಕ್ಕ ಪೀಸ್ ಮಾಡಿದ್ರೂ ಕೂಡ, ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ದಶದಿಕ್ಷ್ವಪಿ ಸಂಯೋಗಾತ್ ಅವಿಭಾಗ ಪರಾಣುತ ಅಂತ. 10 ದಿಕ್ಕುಗಳಲ್ಲಿ ನೀವು ಗುರುತಿಸ್ಲಿಕ್ಕೆ ಬರುತ್ತೆ. ಎಷ್ಟೇ ಸಣ್ಣ ಪದಾರ್ಥ ತೆಗೆದುಕೊಂಡ್ರೂ ಮೇಲೆ ಕೆಳಗೆ ಆಚೆ ಈಚೆ ಮೂಲೆ ಅಂತ ಗುರುತಿಸ್ಲಿಕ್ಕೆ ಬಂದೇ ಬರುತ್ತೆ. ಆದ್ದರಿಂದ ಆ ಸೂಕ್ಷ್ಮ ಭಾಗವನ್ನು ಪರಮಾಣು ಅಂತ ಕರೀತಾರೆ. ಇದು ಪರಮಾಣುವಿನ ಬಗ್ಗೆ ಮಧ್ವಾಚಾರ್ಯರು ಕೊಟ್ಟ ಕೊಡುಗೆ. ಇವತ್ತು ಅದು ಎಲ್ಲರಿಗೂ ಗೊತ್ತು, ಒಂದು ರೀತಿಯಲ್ಲಿ ಎಲ್ಲರಿಗೂ ಗೊತ್ತು. ಆದರೆ ಅದು ಆಚಾರ್ಯರು ಆ ರೀತಿ ಹೇಳಿದ್ದಾರೆ ಅನ್ನೋದನ್ನು ಮರೆತಿದ್ದಾರಷ್ಟೆ. ಇವತ್ತಿನ ಫಿಸಿಕ್ಸು ಈ ದಿಸೆಯಲ್ಲಿ ಬಹಳ ಕೆಲಸ ಮಾಡಿದೆ. ಅವರಿನ್ನೂ ಪರಮಾಣುವಿನ ಪಾರ್ಟಿಕಲ್ಗಳನ್ನು ಹುಡುಕ್ತಾನೇ ಇದ್ದಾರೆ. ಸೈಕ್ಲೋಟ್ರಾನ್ ಆಯಿತು, ನ್ಯೂಟ್ರಾನ್ ಆಯಿತು, ಕ್ವಾರ್ಕ್ಸ್ ಆಯಿತು, UPA ಅಂತ ಅಲ್ಟಿಮೇಟ್ ಫಿಸಿಕಲ್ ಆಟಮ್ ಆಯಿತು, ಹೋಗ್ತಾನೇ ಇದೆ. ಅದು ಪರಮಾಣುವಿನ ಅವಯವ ಇಷ್ಟೇ, ಇದು ಕಡೆಯ ಭಾಗ ಅಂತ ಹೇಳಿ ಒಂದು ಅಣುವಿನ ಕಡೆಯ ಭಾಗ, ದಿಸ್ ಈಸ್ ದ ಲಾಸ್ಟ್ ಸ್ಟೇಜ್ ಅಂತ ಇಲ್ವೇ ಇಲ್ಲ. ಒಂದು ಪದಾರ್ಥವನ್ನು ನಮಗೆ ಕಾಣೋದಾಯಿತು, ಇನ್ವಿಸಿಬಲ್ ಆಯಿತು ಅಷ್ಟೇ. ಸೂಕ್ಷ್ಮಜ್ಞರು ಎಷ್ಟೂ ಸೂಕ್ಷ್ಮವಾದ ಭಾಗವನ್ನು ಮನಸ್ಸಿನಲ್ಲಿ ಪರಿಭಾವಿಸಬಲ್ಲರು. ಆ ಕಾರಣದಿಂದ ಪರಮಾಣು ಅಂತ ಹೇಳಿದರೆ ಅದು ಅನಂತ ಅವಯವಗಳನ್ನು ಹೊಂದಿದೆ. ನಮ್ಮ ಕೈನಲ್ಲಿ ಆಗದೇ ಇರಬಹುದು. ನಮಗೆ ಒಂದಿಷ್ಟು ತುದಿ ಬಂದ ಮೇಲೆ ಓಹ್ ಮುಗೀತು ಅಲ್ಟಿಮೇಟ್ ಅಂತ ಹೇಳಿ ನಾವು ನಿಲ್ಲಿಸಿಬಿಡಬಹುದು. ಆದರೆ ಪರಮಾಣುವಿನ ಅವಯವವನ್ನು ಯಾರಿಗೆ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅವರು ಕೊನೆ ಆಗೋದೇ ಇಲ್ಲ. ಆಮೇಲೆ ಇಷ್ಟು ಭಾಗ ನೋಡಿ, ಈ ಹೆಬ್ಬೆರಳಿನಿಂದ ಈ ತೋರ್ಬೆರಳಿನವರೆಗಿನ ಒಂದು ದೂರ ಎಷ್ಟು ಅಂತ ಹೇಳ್ತೀರಾ ನೀವು? 1 ಇಂಚು ಅಂತೀರಾ, 1.5 ಇಂಚು ಅಂತ ಹೇಳ್ತೀರಾ? ಅದು ಸಾಪೇಕ್ಷ ಅಂತಾರೆ ಆಚಾರ್ಯರು, ರಿಲೇಟಿವ್. ಯಾಕೆ ಗೊತ್ತಾ? ನೀವು ಎಷ್ಟು ಚಿಕ್ಕದಾಗ್ತಿರೋ ಇದು ಅಷ್ಟು ದೂರ ಆಗುತ್ತೆ. ಹೀಗಾಗಿ ಒಂದು ಸ್ಕ್ವೇರನ್ನು ನೀವು ತೆಗೆದುಕೊಂಡ್ರೆ ಅದು 1 ಮೈಲಿ ಆಗಬಹುದು, 1 ಎಕರೆ ಕೂಡ ಆಗಬಹುದು. ನಿಮ್ಮ ಸೂಕ್ಷ್ಮತೆಯ ಮೇಲೆ ಅದು ಇರೋದು. ನೀವು ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತೀರಾ, ನಿಮ್ಮ ಕಣ್ಣು ಎಷ್ಟು ಸೂಕ್ಷ್ಮ, ನಿಮ್ಮ ಮನಸ್ಸು ಎಷ್ಟು ಸೂಕ್ಷ್ಮ ಅನ್ನೋದ್ರ ಮೇಲೆ ಅದರ ಡೈಮೆನ್ಷನ್ ತೀರ್ಮಾನ ಆಗೋದು. ಇದು ಆಚಾರ್ಯರು ಹೇಳಿದ್ದು ಅನುವ್ಯಾಖ್ಯಾನದಲ್ಲಿ. ಬಿಡಿ, ಅದು ವೈಶೇಷಿಕಾಧಿಕರಣ ಅಂತ. ತಾರ್ಕಿಕರು ಹೇಳುವ ಜಗತ್ತಿನ ವಿನ್ಯಾಸ, ಆ ಡಿಸೈನ್ ಆಫ್ ವರ್ಲ್ಡ್ ಅನ್ನೋದು ತಪ್ಪು ಅಂತ ಹೇಳುವಾಗ ಆಚಾರ್ಯರು ಇದನ್ನೆಲ್ಲ ಹೇಳುತ್ತಾರೆ. ನಾವು ಪ್ರಾಯ ವೈಜ್ಞಾನಿಕ ಪ್ರಪಂಚಕ್ಕೆ ಮೊದಲೇ ತೆರೆದಿಟ್ಟಿದ್ದಿದ್ರೆ ಈ ಥರದ ಕಾಣಿಕೆಗಳನ್ನು ಬಹಳ ಸೊಗಸಾಗಿ ಇರೋದು. ಯಾಕೋ ನಮ್ಮ ವಿದ್ವಾಂಸರು ಬಾಗಿಲು ಹಾಕಿಕೊಂಡು ಉಪನ್ಯಾಸ ಮಾಡೋದು ಅಂತ ಆಗಿಬಿಡ್ತು. ಪ್ರಾಯ ಆಚಾರ್ಯರ ಇಚ್ಛೆಯೇ ಅದಿರಬಹುದು, ಇಲ್ಲ ಅಂತ ಹೇಳೋಲ್ಲ ನಾನು. ಶುದ್ಧವಾದ ಜ್ಞಾನ ಯಾರಿಗೂ ತಿಳಿಯದೇ ಇರಲಿ ಅಂತನ್ನೋ ಭಾಗವೇ ಆಗಿರಬಹುದು. ಆದರೂ ಕೂಡ ನಾವು ಹುಲುಮಾನವರು ನಮಗೆ ನೋಡಿದಾಗ ಆಚಾರ್ಯರದ್ದಂತಹ ಅದ್ಭುತ ಸಿದ್ಧಾಂತ, ಇದನ್ನು ನಾವು 4 ಗೋಡೆಯ ನಡುವೆ ಬಚ್ಚಿಟ್ಟೆವು, ನಾವು ತಿನ್ನಲಿಲ್ಲ ಬೇರೆಯವ್ರಿಗೂ ಕೊಡಲಿಲ್ಲ ಅಂತ. ಒಳ್ಳೆ ತಿಂಡಿ, ಆ ತಿಂಡಿಯನ್ನು ಕೊಟ್ಟಾಗ ಪೆಟ್ಟಿಗೆ ಒಳಗಡೆ ಇಟ್ಟು ಮರೆತು ಬಿಡೋದು, ನಾವು ತಿನ್ನಲಿಲ್ಲ ಬೇರೆಯವ್ರಿಗೂ ಕೊಡಲಿಲ್ಲ ಅಂತ. ಹಾಗಾಯ್ತೇನೋ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಯಾಕೆ ಹೇಳಿದೆ ಅಂತಂದರೆ, ಪರಮಾಣುಸ್ಸ ವಿಜ್ಞೇಯ ಕಣಾದಾದ್ಯಾ ನಿರಂಚಿನಂ ಅಂತ ಭಾಗವತ ತಾತ್ಪರ್ಯ.
ಕಣಾದ ಮೊದಲಾದವರೆಲ್ಲ ಪರಮಾಣುವಿಗೆ ಅವಯವ ಇಲ್ಲ ಅಂತ ಹೇಳ್ತಾರೆ. ನಿರಂಶ, ಅಂಶ ಅಂದರೆ ಪಾರ್ಟಿಕಲ್, ಅದಕ್ಕೆ ಇಟ್ ಹ್ಯಾವ್ ನೋ ಪಾರ್ಟ್ಸ್. ಅಲ್ಲಿ ಏನಾಗತ್ತೆ, ಆ ಪರಮಾಣು ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು. ಅದರ ಇಷ್ಟೇ ಅವಯವ, ಇದರಿಂದ ಆಚೆಗಿಲ್ಲ ಅಂತ ಅವರು ತೀರ್ಮಾನ ಮಾಡಿರ್ತಾರೆ. ಇಲ್ಲಿ ಹೇಳೋದು ಅನಂತಾಂಶ ಯುತತ್ವೇಪಿ ಎಂ ಭ್ರೂಯು ಭ್ರಾಂತಿ ದರ್ಶನಾತ್ ತಥೋಪಿ ಪರಮಾಣತ್ವಂ ತದಂಚಾನಾಂತು ಯದ್ಯಪಿ. ಅನಂತ ಅಂಶಗಳಿಂದ ಕೂಡಿದೆ. ತಥೋಪಿ ಪರಮಾಣುತ್ವಂ, ನಾವು ಎಷ್ಟು ಸೂಕ್ಷ್ಮ ಭಾಗವನ್ನು ಗುರುತಿಸ್ತೇವೆ ಅದಕ್ಕಿಂತಲೂ ಸೂಕ್ಷ್ಮವಾಗಿ ನಾವು ಗುರುತಿಸಬಹುದು. ಆದರೆ ಮನುಷ್ಯರು, ದೇವತೆಗಳು ಕಾಲದ ಎಷ್ಟು ಸೂಕ್ಷ್ಮ ಭಾಗವನ್ನು ಗುರುತಿಸ್ತಾರೋ ಅದು ಒಂದು ಪರಮಾಣು ಅಂತ. ಕಾಲದ ಪರಮಾಣು ಆಗಿರಬಹುದು, ದೈಶಿಕ ಪರಮಾಣು ಆಗಿರಬಹುದು. ದೈಶಿಕ ಪರಮಾಣು ಹೇಳಿದರೆ ಒಂದು ಪದಾರ್ಥ ಅದರ ಸೂಕ್ಷ್ಮವಾದ, ಅತ್ಯಂತ ಸೂಕ್ಷ್ಮವಾದ ಭಾಗ, ಸಟ್ಲೆಸ್ಟ್ ಪಾರ್ಟ್. ಕಾಲಿಕ ಪರಮಾಣು ಅಂತಂದರೆ ಒಂದು ಅನ್ನುವಾಗ ನಮಗೆ ಕಾಣೋದು ಒಂ ದು. ಇನ್ನೂ ಸೂಕ್ಷ್ಮವಾಗಿ ಹೋದರೆ ಓ ಅನ್ನುವ ಅಕ್ಷರ, ಅನುಸ್ವಾರ, ದ, ಉ. ಆಮೇಲೆ ಓ ಅಂತನ್ಬೇಕಾದ್ರೆ ಕಂಪ ಒಳಗಡೆ. ಆ ಕಂಪದ ಶುರು ಯಾವಾಗತ್ತೆ ಅನ್ನೋದಿದೆಯಲ್ಲ, ಅದು ಪರಮಾಣು ಕಾಲ ಅಂತ. ಒಂದು ಅಂತ ನಾವು ಇಷ್ಟು ಸರಳವಾಗಿ ಹೇಳ್ಬಿಡ್ತೇವೆ, ನಮಗದು ಗೊತ್ತೇ ಆಗಲ್ಲ, ಕಷ್ಟವೇ ಗೊತ್ತಾಗಲ್ಲ. ಹೇಗೆ ಅಪ್ಪ ಸಂಪಾದಿಸಿ ನಮಗೆ ಅನ್ನ ಕೊಟ್ಟಾಗ ನಮಗದರದ್ದು ಐಡಿಯಾನೇ ಇರಲ್ಲ, ಬಹಳ ಸರಳವಾಗಿ ಸಿಕ್ಕಿದೆ ಅಂತ ಅಂದುಕೊಳ್ಳುತ್ತೇವೆ. ಅಪ್ಪಂದಿರ ಕಷ್ಟ ನಾವು ಅಪ್ಪ ಆದಮೇಲೆ ಗೊತ್ತಾಗೋದು. ಹಾಗೆ ನಮಗೆ ಅದು ಅವಾಗ ಸುಲಭ. ಹಾಗೆ ಒಂದು ಅಂತ ಇವಾಗ ಹೇಳಿಬಿಡ್ತೇವೆ ಸುಲಭವಾಗಿ, 1, 2, 3 ಅಂತ. ಆದರೆ ಅದು ಶುರು ಆಗಬೇಕಾದ್ರೆ ನಿಧಾನಕ್ಕೆ ಯೋಚನೆ ಮಾಡಿದಾಗ, ಹೌದು ಒಂದು ಅಂತ ಹೇಳಿದೆವು, ಓ ಅನ್ನಲಿಕ್ಕೆ ಎಷ್ಟು ಕಾಲ ಬೇಕು, ಅದಕ್ಕೆ ಅನುಸ್ವಾರ ಸೇರುವಾಗ, ಬಿಂದು ಸೇರುವಾಗ ಎಷ್ಟು ಕಾಲ ಬೇಕು, ದ ಅಂತ ಹೇಳುವಾಗ ಎಷ್ಟು ಕಾಲ ಬೇಕು, ದಕಾರಕ್ಕೆ ಉ ಅಂತ ಸೇರುವಾಗ ಎಷ್ಟು ಕಾಲ ಬೇಕು, ಅದರ ಗಾಳಿಯ ಒತ್ತಡಗಳು ಶುರು ಆಗುವ ಟೈಮು ಯಾವುದದು, ಆ ಗಾಳಿಯ ಒತ್ತಡ ಶುರು ಆಗಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಮಿಂಚಿನಂತಹ ಸಂಕಲ್ಪ ಬರುತ್ತಲ್ಲ, ಅದು ಎಷ್ಟನೇ ಕಾಲ. ಅಷ್ಟು ಸೂಕ್ಷ್ಮವಾದ ಕಾಲವನ್ನು ಪರಮಾಣು ಕಾಲ ಅಂತ ಕರೀತಾರೆ. ಪರಮಾಣುಸ್ಸ ವಿಜ್ಞೇಯ. ಹಾಗಾದರೆ ಅದು ಎಂಡೇ ಇಲ್ಲ. ಯಾಕೆಂದರೆ ನೋಡಿ, ಒಂದು ಕಾಲ ಅಂತ ನಾವು ಲೆಕ್ಕ ಇಡಬೇಕಾದ್ರೆ 1 ಸೆಕೆಂಡಾ? ಅಲ್ಲ. ಕ್ಷಣ ಅಥವಾ 1 ನಿಮಿಷ. ನಿಮಿಷ ಅಂದರೆ ಕಣ್ರೆಪ್ಪೆ ಹೀಗೆ ಮುಟುಕಿಸೋದು. ನಿಜವಾಗಿಯೂ ಇವತ್ತು ನಾವು ಮಿನಿಟ್ ಅನ್ನೋದಕ್ಕೆ ನಿಮಿಷ ಅಂತ ಬಳಸ್ತಾ ಇದ್ದೇವೆ. ಸೆಕೆಂಡ್ ಅನ್ನೋದಕ್ಕೆ ನಿಮಿಷ ಅಂತನ್ನೋದು ಪರ್ಯಾಯ ಪದ. ನಿಮಿಷ ಅಂದರೆ 1 ಕಣ್ಣು ರೆಪ್ಪೆ ಮಿಟುಕಿಸುವ ಕಾಲ. 1 ನಿಮಿಷಕ್ಕೆ ಅಂದರೆ 1 ಕಣ್ಣು ರೆಪ್ಪೆ ಮಿಟುಕಿಸೋದನ್ನು 20 ಲವಗಳಾಗಿ ಭಾಗಿಸಬಹುದು. 20 ಲವಗಳನ್ನು ಅದು ಬರುತ್ತೆ ಕಾಲ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ಹೋಗಬಹುದು. ಹಾಗಾದರೆ ಯಾವುದು ಪರಮಾಣು ಕಾಲ? ಇವಾಗ ನಾವು 1 ಅಂತ ಹೇಳ್ತೇವೆ ಅಂತ ಇಟ್ಕೊಳ್ಳೋಣ. 1 ಅಂತ ಹೇಳುವಾಗ ನಮ್ಮ ದೇಹದ ಒಳಗಡೆ ನಡೆಯುವ ಪ್ರಯತ್ನಗಳ ಕಾಲವನ್ನು ನೋಡಿಕೊಂಡೇನೆ ತಲೆ ತಿರುಗತ್ತೆ. ಅಯ್ಯೋ ರಾಮ, ಇಷ್ಟು ಸುಲಭವಾಗಿ ಬಂದ್ಬಿಡುತ್ತಾ ನಮಗೆ 1 ಅನ್ನೋದು? ಇದಕ್ಕೆಲ್ಲ ಎಷ್ಟು ಪ್ರಯತ್ನ ಬೇಕು? ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ದೇಹದ ಒಳಗಡೆ ಇರತಕ್ಕಂತಹ ಅಗ್ನಿಗೆ
ದೇಹದ ಒಳಗಡೆ ಇರುವ ಅಗ್ನಿಸ್ಪರ್ಶ ಆಗಬೇಕು. ಆ ಇಗ್ನಿಷನ್ ಅನ್ನೋದು ಗಾಳಿಯೊಡನೆ ಸೇರಿಕೊಳ್ಬೇಕು. ಆ ಗಾಳಿ ಅಂತನ್ನೋದು ಮತ್ತೆ ದೇಹದ ಒಳಗಡೆ ಕಂಪವನ್ನು ಉಂಟು ಮಾಡಬೇಕು. ನಾಭಿದ್ವಾರದಿಂದ ಆಚೆ ಬರಬೇಕು. ಇಷ್ಟೇ ನಾವು ನೋಡೋದು. ನಾವು ಇದು ಗಮನಿಸೇ ಇರಲ್ಲ. ಅಷ್ಟು ಸುಲಭವಾಗಿ ಮಾತನಾಡ್ತೇವೆ. ಮಾತು ಅಷ್ಟು ಬಿಟ್ಟು ಸಿಕ್ಕಿದೆ ಅಂತ ನಮಗೆ. ಸರಿ, ಅದು ಎಲ್ಲಿಂದ ಶುರು ಆಗತ್ತೆ? ದೇವತೆಗಳ ಸಂಕಲ್ಪಕ್ಕೆ ಬರಬೇಕು. ಓ, ಈ ಕಾಲ ಪಕ್ವ ಆಗಿದೆ, ಇವನಿಂದ ಮಾತನಾಡಿಸುವಂತಹ ಕಾಲ ಪಕ್ವ ಆಗಿದೆ ಅಂತ ದೇವತೆಗಳಿಗೆ ಅನ್ನಿಸಿ ದೇವತೆಗಳ ಕ್ರಿಯೆ ಶುರು ಆಗಬೇಕು. ಆ ದೇವತೆಗಳ ಕ್ರಿಯೆಗೆ ಪ್ರೇರಕವಾಗಿ ಪರಮಾತ್ಮನ ಕ್ರಿಯೆ ಹೊಂದಿರಬೇಕು. ಆ ಪರಮಾತ್ಮನ ಕ್ರಿಯೆಗೆ ಒಂದು ಕಾಲ, ಅದೃಷ್ಟ, ಕರ್ಮ ಎಲ್ಲ ಪಕ್ವ ಆಗಿರಬೇಕು. ಯಾವುದನ್ನು ನೀವು ಪರಮಾಣು ಕಾಲ ಅನ್ನೋದು? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ತಥೋಪಿ ಪರಮಾಣುತ್ವಂ ತದಂಚಾನಾಂತು ಯದ್ಯಪಿ ಇದೆ, ಆದರೆ ಅನಂತತ್ವಾತ್ ವಿವೇಕಾರ್ಥಂ ಅಸ್ಯೋಕ್ತ ಪರಮಾಣುತ. ಕಾಲ ಅನಂತ, ಆದರೆ ಈ ಕಾಲದಲ್ಲಿ ನಾವು ಬಾಳಿದ್ದೇವೆ ಎನ್ನುವ ಹೆಮ್ಮೆ ನಮಗಿದೆಯಲ್ಲ, ಈ ಬಾಳು ಅನ್ನೋದು ಪ್ರಜ್ಞಾಪೂರ್ವಕವಾಗಿ ಎಷ್ಟರ ಮಟ್ಟಿಗಿದೆ ನೋಡೋಣ ಅನ್ನೋದನ್ನು ಇದು ನೋಡಿದ್ರೆ ಅಹಂಕಾರ ಎಲ್ಲ ಇಳಿದೋಗ್ಬಿಡ್ಬೇಕು ದಬಕ್ಕಂತ. ನಾವು ಇಷ್ಟು ಸೂಕ್ಷ್ಮವಾದ ಬಾಳುವೆ ನಮಗಿದೆ ಅಂತ ನಮಗೇ ಗೊತ್ತಿರಲಿಲ್ಲ. ಹೀಗಾಯಿತು ಪರಿಸ್ಥಿತಿ. ಇನ್ನು ಪರಮಾಣುಸ್ಸ ವಿಜ್ಞೇಯ, ಇದನ್ನು ಮೊದಲು ಭೌತಿಕವಾಗಿ ಚಿಂತನೆ ಮಾಡೋಣ, ಆಮೇಲೆ ಬೌದ್ಧಿಕವಾಗಿ. ನಾನಿವಾಗ ಬೌದ್ಧಿಕವಾಗಿ ಚಿಂತನೆ ಮಾಡಿಸಿದ್ದು ಕಾಲದ ಪರಮಾಣು ಹೇಗಿರುತ್ತೆ ಅಂತ. ಇದೇ ರೀತಿ ಭೌತಿಕವಾದ ಪರಮಾಣುವಿನ ಬಗ್ಗೆ ಹೇಳುವಂಥದ್ದು. ಏನು ಭೌತಿಕವಾದ ಪರಮಾಣು? ಚರಮಸ್ತು ವಿಶೇಷಾಣಂ. ವಿಶೇಷ ಅಂತಂದರೆ ಭೂಮಿಯ ಭಾಗ. ಆ ಭೂಮಿಯ ಭಾಗದ ಕಡೆಯ ಅಂಶವನ್ನು ಪರಮಾಣು ಅಂತ ಕರೀತಾರೆ. ಕಡೆ ಅಂತಂದರೆ ಏನು? ನಮಗೆ ಅನುಸಂಧಾನ ಮಾಡಲಿಕ್ಕೆ ಎಲ್ಲಿ ತನಕ ಆಗತ್ತೋ ಅದೇ ಕಡೆ, ಅದಕ್ಕೆ ಕಡೆ ಇಲ್ಲ, ನೆನಪಿಟ್ಟುಕೊಳ್ಳಿ. ಅನೇಕ ಸಂಯುತಶ್ಚ ಸಹ, ಅನೇಕ ಅಂಶಗಳಿಂದ ಕೂಡಿರುತ್ತೆ. ಅನೇಕ ಆಸಂಯುತ, ಅನೇಕ ಅಂಶಗಳಿಂದ ಕೂಡಿರುತ್ತೆ. ಅದನ್ನು ಪರಮಾಣು ಅಂತ ಕರೀತಾರೆ. ನೃಣಾಂ ಐಕ್ಯಭ್ರಮೋಯತಃ. ಮನುಷ್ಯರಿಗೆ ಈ ಪರಮಾಣು ಅತ್ಯಂತ ಅಣುವನ್ನು ನೋಡಿದ್ರೆ ಅದು ಒಂದೇ ಎನ್ನುವ ಭ್ರಮೆ ಬರುತ್ತೆ. ಅದಕ್ಕೆ ಅನಂತ ಅವಯವಗಳಿದೆ ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ಅದರಿಂದಾಗಿ ಅಂತಹ ಪರಮಾಣು ಏನಿದೆ ಅಷ್ಟೇ ಸೂಕ್ಷ್ಮವಾದ ಕಾಲದ ಪಾರ್ಟೂ ಇದೆ. ಅದನ್ನು ಪರಮಾಣು ಕಾಲ ಅಂತ ಕರೀತಾರೆ ಎಂದರು ಆಚಾರ್ಯರು. ಅಲ್ಲರಿ, ಇಲ್ಲಿ ಅನೇಕ ಸಂಯುತ ಅಂತ ಒಂದು ಶಬ್ದ ಇದೆ. ಅದಕ್ಕೆ ಮಧ್ವರು ಏನರ್ಥ ಮಾಡಿದ್ರು? ಅನೇಕ ಆಸಂಯುತ ಅಂತ ಅರ್ಥ ಮಾಡಿದ್ರು. ಅನೇಕ ಅಂಶಗಳಿಂದ ಕೂಡಿಕೊಂಡಿದೆ. ಇಟ್ ಈಸ್ ವಿತ್ ಮೆನಿ ಪಾರ್ಟಿಕಲ್ಸ್. ಯಾಕೆ ಹಾಗೆ ಅರ್ಥ ಮಾಡಬೇಕು? ಯಾಕೆಂದರೆ ಅನೇಕ ಅಸಂಯುತ ಅಂತ ಅರ್ಥ ಮಾಡಿಕೊಳ್ಳೋದು ಬಾರದು. ಯಾಕೆ? ಅನೇಕ ಅಸಂಯುತ ಅಂತ ಯಾಕೆ ಅರ್ಥ ಮಾಡಿಕೊಳ್ಬೇಕು? ಪರಮಾಣು ನಿರಂಶಿ, ಪರಮಾಣುವಿಗೆ ಕೊನೆ ಇಲ್ಲ ಅಂತ ನೀವು ಪರಮಾಣುವಿಗೆ ಕೊನೆ ಇದೆ ಅಂತಲೂ ಅರ್ಥ ಮಾಡ್ಬೋದಲ್ವಾ? ಅನೇಕ ಅಸಂಯುತ ಅಂತಲೂ ಹೇಳಬಹುದು. ಅಂದರೆ ಆ ಶ್ಲೋಕ ನೋಡಿದ್ರೆ ನಮಗೆ ಗೊತ್ತಾಗತ್ತೆ. ಯಾವುದನ್ನು ನೋಡಿದರೆ ಮನುಷ್ಯರಿಗೆ ಒಂದೇ ಅನ್ನುವ ಭ್ರಮೆ ಬರುತ್ತೋ ಅದು ಪರಮಾಣು ಅಂತ. ಅಂದರೆ ಒಂದೇ ಅನ್ನೋ ಭ್ರಮೆ ಬರುತ್ತೆ ಅಂದರೆ ಒಂದೇ ಆಗಿರಬಾರ್ದಲ್ವ ಅದು. ಅದರಿಂದಾಗಿ ಆಚಾರ್ಯರು ಹೇಳಿದ ಹಾಗೆ ಅನೇಕ ಆಸಂಯುತ ಅಂತ ಅರ್ಥ ಮಾಡಬೇಕು. ಇದು ಕಾಲಿಕವಾದ ಪರಮಾಣು. ಇದನ್ನೇ ದೈಶಿಕವಾದ ಪರಮಾಣು ಅಂತ ಚಿಂತನೆ ಮಾಡಬಹುದು. ಸೊ ಪರಮಾಣುವಿನ ಲಕ್ಷಣ ಎರಡಕ್ಕೂ ಒಂದೇ. ಕಾಲದ ಸೂಕ್ಷ್ಮ ಭಾಗವನ್ನು ಹೀಗೆ ಡಿಫೈನ್ ಮಾಡಬಹುದು.
ವಸ್ತುವಿನ ಸೂಕ್ಷ್ಮ ಭಾಗವನ್ನು ಹೀಗೆ ಡಿಫೈನ್ ಮಾಡಬಹುದು, ಎರಡನ್ನೂ ಹೀಗೇ ಡಿಫೈನ್ ಮಾಡಬಹುದು. ಇದು ಭಾಗವತ ನಮಗೆ ಹೇಳಿಕೊಡುವ ಫಿಸಿಕ್ಸ್. ಅಂದರೆ ನಾವು ಏನು ಯೋಚನೆ ಮಾಡ್ತಾ ಇದ್ವಿ, ಒಂದು ಹೊರಗಡೆಯ ವಸ್ತು, ಆ ವಸ್ತುವಿನ ಸೂಕ್ಷ್ಮ ಭಾಗ, ಅದನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ವಿ. ಆದರೆ ಕಾಲದ ಸೂಕ್ಷ್ಮ ಭಾಗದ ಬಗ್ಗೆ ನಾವು ಯೋಚನೆಯೇ ಮಾಡ್ತಾ ಇರಲಿಲ್ಲ. ಭಾಗವತ ಅತ್ತ ಗಮನ ಸೆಳೆಯಿತು. ಹೊರಗಡೆ ಸೂಕ್ಷ್ಮ ಪ್ರಪಂಚವನ್ನು ನಾವು ಏನು ನೋಡ್ತೇವೆ, ಅದಕ್ಕಿಂತ ಮೊದಲು ನಿಮ್ಮ ಭಾವಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಿ. ಭಾವಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಕಾಲಿಕ ಪರಮಾಣುವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಆಚಾರ್ಯರು ಹೇಳಿದ್ದು. ಸತಏವ ಪದಾರ್ಥಸ್ಯ ಸ್ವರೂಪಾವಸ್ಥಿತಸ್ಯ ಯತ್ ಕೈವಲ್ಯಂ ಪರಮ ಮಹಾನ್ ಅವಿಶೇಷ ನಿರಂತರ. ಅಲ್ಲರಿ, ನಾವೇನೋ ದೇವರ ಭಕ್ತರು, ದೇವರ ಕಥೆ ಕೇಳೋಣ ಅಂತ ಬಂದರೆ ನೀವಿಲ್ಲಿ ಪರಮಾಣು ಬಗ್ಗೆ ಕೊರಿತಾ ಇದ್ದೀರಲ್ಲ ಅಂತ. ಬಹಳ ಜನರಿಗೆ ಪರಮಾಣುವಿನ ಬಗ್ಗೆ ಹೇಳ್ತಾ ಇದ್ದಾಗ ನಮಗೆ ಯಾಕೆ ಬೇಕು ಅಂತ ಎಲ್ಲರಿಗೂ ಅನ್ನಿಸಿತ್ತು. ನಾನು ನನ್ನ ಹಿಂದಣ ಉಪನ್ಯಾಸಗಳು ನಾನು ಅನುಭವಿಸಿದ್ದೇನೆ ಇದನ್ನು. ಒಂದು ಕಡೆ ಯಾವ ಊರಲ್ಲಿ ಅಂತ ನೆನಪಾಗ್ತಾ ಇಲ್ಲ ನನಗೆ, ಒಂದು ಊರಿನಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೆ. ಅವರು ನನಗೆ ಕೊಟ್ಟ ಸಬ್ಜೆಕ್ಟನ್ನು ನಾನು ಮಾತನಾಡೋದು, ನಾನೇ ಸಬ್ಜೆಕ್ಟನ್ನು ಹಾಕಿಕೊಳ್ಳೋದಲ್ಲ. ಅವರು ಸಬ್ಜೆಕ್ಟು ಮಾತನಾಡ್ತಾ ಇದ್ದಾಗ ಅವರು ಬಂದು, ನಮಗೆ ದೇವರ ಬಗ್ಗೆ ಕೇಳ್ತೇವೆ ಅಂತ ಬಂದ್ವಿ, ನೀವು ಏನೋ ಹೇಳ್ತಾ ಇದ್ದೀರಾ ಅಂತಂದರು. ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಯಾಕೆ ಹೀಗೆ? ಸರಿ, ನಮ್ಮ ಭಾಗವತ ಆದರೂ ಯಾಕೆ ಹೇಳಬೇಕಪ್ಪ? ಕಾಲಿಕ ಪರಮಾಣು ಬಗ್ಗೆ ಭಾಗವತ ಯಾಕೆ ತಲೆ ಕೆಡಿಸ್ಕೋಬೇಕು? ನಮಗೆ ಯಾಕೆ ತಲೆ ಕೆಡಿಸ್ಬೇಕು? ದೇವರು ದೊಡ್ಡವನು, ದೇವರು ದೊಡ್ಡವನು ಅಂತ ಹೇಳ್ತಾ ಇದ್ದರೆ ಆಗದೆ. ಯಾಕೆ ಇದು ಬೇಕು ನಮಗೆ? ಕಾಲಿಕ ಪರಮಾಣು ಅಂತೆ, ಅದ್ಯಾವುದೋ ಭೌತಿಕ ಪರಮಾಣು ಅಂತೆ, ಯಾಕಿವೆಲ್ಲ? ಅದಕ್ಕೆ ಭಾಗವತವೇ ಕೊಡುವ ಉತ್ತರ ಇದು. ಸತಯೇವ ಪದಾರ್ಥಸ್ಯ ಪದಾರ್ಥಾವಸ್ಥಿತಸ್ಯ ಯತ್ ಕೈವಲ್ಯಂ ಪರಮ ಮಹಾನ್ ಅವಿಶೇಷೋ ನಿರಂತರ ಅಂತ. ಇನ್ನು ನಮ್ಮ ಪಲಿಮಾರು ಸ್ವಾಮಿಗಳು ಅವರ ಪರ್ಯಾಯಾವಧಿಯಲ್ಲಿ ಮಹಾಭಾರತ ಆದಿಪರ್ವ ಅದರಲ್ಲಿ ಯಾವುದೋ ಒಂದು ಭಾಗವನ್ನು ಅವರು ಇಟ್ಟಿದ್ದರು. ಅದರಲ್ಲಿ ಸಹಜವಾಗಿ ಪಾಲಿಟಿಕ್ಸ್ ಇತ್ತು. ನಾನು ಅಲ್ಲಿರುವ ಶ್ಲೋಕಗಳನ್ನು ಓದಿ ಅರ್ಥವನ್ನು ಹೇಳ್ತಾ ಇದ್ದಾಗ ಅವರೊಬ್ಬರು ಬಂದು ಹೇಳಿದ್ರು, ನೋಡಿ, ನಾವು ಬೆಳಗ್ಗಿನಿಂದ ಸಂಜೆವರೆಗೂ ಅದೇ ಪಾಲಿಟಿಕ್ಸ್ ಓದ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ನೀವೇನು ಬಂದು ಹೇಳೋದು ಅಂತ. ಪ್ರಮೋದ ಇದ್ದ ಆವಾಗ, ಪ್ರಮೋದ ನನ್ನ ಜೊತೆಗೆ ಇದ್ದ. ನೀವೇನು ಮತ್ತೆ ಅದನ್ನೇ ಹೇಳ್ತಾ ಇರ್ತೀರಲ್ರಿ ಅಂದರು. ಅಯ್ಯೋ, ಅಲ್ಲಿರೋದು ಅದು, ನಾನು ಅದನ್ನೇ ಹೇಳಬೇಕಾದದ್ದು, ಅಲ್ಲಿ ಇರೋದನ್ನು ನಾನು ಹೇಳಬೇಕು ಅಂತ. ನಮ್ಮ ಜನಕ್ಕೆ ಅಲ್ಲಿ ಇಲ್ಲದೆ ಇರೋದನ್ನು ಹೇಳಿ ರೈಲು ಹತ್ತಿಸ್ಬೇಕು. ಅವಾಗ ಬಹಳ ಇಷ್ಟ. ಅಲ್ಲಿ ಇಲ್ಲದೆ ಇರೋದನ್ನು ಹೇಳಿದ್ರೆ ಬಹಳ ಪ್ರೀತಿ. ಅದರಲ್ಲಿ ವೇಷ ಇದ್ದುಬಿಟ್ರಂತೂ ಮುಗದೇ ಹೋಯ್ತು, ಅವನು ಸರ್ವಜ್ಞ. ಆದರೆ ಇರೋದು ಯಾಕೆ ಇದನ್ನು ಭಾಗವತ ಆದರೂ ಯಾಕೆ ಹೇಳಬೇಕು? ಎರಡನೆಯ ಶ್ಲೋಕ ಅದನ್ನು ಹೇಳುತ್ತೆ, ದೇಶತಃ ಕಾಲತಃ ಗುಣತಶ್ಚ ಪರಮ ಮಹತ್ವಂ ಪರಬ್ರಹ್ಮಣ ಏವ. ಈ ಕಾಲದ ಪರಮಾಣು ಪರ್ಯಂತ ಅಸ್ತಿತ್ವವನ್ನು ಯಾಕೆ ಹೇಳಿದ್ದು? ದೇವರ ಮಹಿಮೆಯನ್ನು ತಿಳಿಸಲಿಕ್ಕಾಗಿ. ದೇವರ ಮಹಿಮೆ ಏನು? ದೇವರು ದೇಶತಃ ಪರಮ ಮಹಾನ್, ಎಲ್ಲ ದೇಶದಲ್ಲಿ ಇದ್ದಾನೆ. ಅವನು ಅನಂತ ಕಾಲದಲ್ಲಿ ಇದ್ದಾನೆ. ಇದಕ್ಕೆ ಒಂದು ಅರ್ಥ ಇದೆ, ಏನು? ಎಲ್ಲ ದೇಶದಲ್ಲಿ ಅವನಿದ್ದಾನೆ, ಎಲ್ಲ ಕಾಲದಲ್ಲಿ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಕಾಲದ ಅತ್ಯಂತ ಸೂಕ್ಷ್ಮ ಭಾಗದಲ್ಲಿಯೂ
ಪ್ರಜ್ಞಾಪೂರ್ವಕವಾಗಿ ದೇವರಿರ್ತಾನೆ ಅಂತ. ಅವನು ಜ್ಞಾನಾಮಯ ಅಲ್ವಾ? ನೋಡಿ, ಈಗ ನಾವು 1 ಸೆಕೆಂಡನ್ನು ಏನು ಅನುಭವಿಸಿದೆವು ಅನ್ನೋದು ನಮಗೆ ಐಡಿಯಾ ಇರಲ್ಲ. ಒಂದು ಸಿಟ್ಟು ಬಂದು ಕೂಡಲೇ ಆನಂದಕ್ಕೆ ಬರ್ತೀವಿ ಅಂತಲೇ ಇಟ್ಕೊಳ್ಳೋಣ. ಆ ಒಂದು ಕಾಲ, 1 ಸೆಕೆಂಡು ಅಥವಾ ಆ ಸೆಕೆಂಡಿನ ಮೈಕ್ರೋ ಸೆಕೆಂಡ್ಸ್ ಅಂತ ಏನು ಹೇಳ್ತೇವೆ, ಅದ್ರ ಬಗ್ಗೆ ಮುಂದೆ ಹೇಳ್ತಾರೆ ಬಿಡಿ. ಮೈಕ್ರೋ ಸೆಕೆಂಡ್ಸ್ನ ಬಗ್ಗೆ ಎಲ್ಲ ಏನು ಹೇಳ್ತಾರೆ, ಅದೆಲ್ಲ ನಾವು ಇದ್ದೇವೆ ಅಂತನ್ನುವ ಪರಿಜ್ಞಾನ ನಮಗಿರದೇನೆ ಕಳೆದೋಗುತ್ತೆ. ಈ ಜಾಗ್ರದ ಅವಸ್ಥೆ, ಸಂಸಾರಾವಸ್ಥೆ, ದೇಹಾವಸ್ಥೆ, ಮನಸ್ಸು ಸೂಕ್ಷ್ಮವಾಗಿರಬೇಕೇ ನಾವು ಅದನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂದಮೇಲೆ ಪ್ರಳಯ ಕಾಲದಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಅರ್ಥ ಮಾಡ್ಕೋತೀವ? ನಾವು ಮಾಡ್ಕೋತೇವೆ ಅಂತ ಅನ್ಸತ್ತಾ? ನೋಡಿ, ದೇಶತಃ ಕಾಲತಃ ಗುಣತಶ್ಚ ಪರಮ ಮಹತ್ವಂ ಪರಬ್ರಹ್ಮಣ ಏವ. ದೇವರು ಹಾಗಲ್ಲ, ಪ್ರತಿಯೊಂದು ದೇಶದಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಕಾಲದಲ್ಲಿ, ಪರಮಾಣು ಕಾಲದಲ್ಲಿ ಅವನಿದ್ದಾನೆ. ಆಮೇಲೆ ಗುಣತಃ, ಆ ಪ್ರತಿಯೊಂದು ಕಾಲದಲ್ಲಿಯೂ ಪರಮಾಣು ಕಾಲ, ಅದಕ್ಕಿಂತಲೂ ಸೂಕ್ಷ್ಮ ಪರಮಾಣು ಕಾಲಗಳು ಎಷ್ಟು ಆಗಿ ಹೋಗಿದೆ. ಪರಮಾಣು ಕಾಲ ಇಲ್ಲಿ ತನಕ ಎಷ್ಟಾಗಿ ಹೋಗಿದೆ, ಅಷ್ಟೂ ಕಾಲವೂ ಕೂಡ ಜ್ಞಾನಪೂರ್ಣನಾಗಿ ಆನಂದಪೂರ್ಣನಾಗಿ ಇರ್ತಾನೆ. ಸ್ವಾತಂತ್ರ್ಯ ಮೊದಲಾದ ಸದ್ಗುಣಗಳು ದೇವರದಿರುತ್ತೆ. ಇದನ್ನು ಹೇಳಲಿಕ್ಕಾಗಿ ಕಾಲಿಕ ಪರಮಾಣುವಿನ ಬಗ್ಗೆ ಭಾಗವತ ಹೇಳಿದ್ದು. ಆ ಕಾಲಿಕ ಪರಮಾಣುವನ್ನು ತಿಳಿದುಕೊಳ್ಳಲಿಕ್ಕೆ ದೈಶಿಕ ಪರಮಾಣುವಿನ ಬಗ್ಗೆ ಹೇಳಿದ್ರು. ಗೊತ್ತಾಯ್ತಾ? ಸಚ್ಛಬ್ದ ಅನ್ಯತ್ರಾಪಿ ಉಪಚಾರತೋ ಭವತೀತ್ಯತಃ ಪದಾರ್ಥಸ್ಯ ಇತಿ. ಸತಃ, ಸತ್ ಅಂತಂದರೆ ದೇವರೇ. ಸತ್ ಅಂದರೆ ನಿರ್ದುಷ್ಟ, ಅದು ದೇವರೇ. ಸತಯೇವ ಪದಾರ್ಥಸ್ಯ, ದೇವರು ಪ್ರತಿಯೊಂದು ಪದದ ಅರ್ಥ. ಯಾಕೆಂದರೆ ಸರ್ವಶಬ್ದ ವಾಚ್ಯ ಅಲ್ವಾ? ಕೇವಲ ಪದಾರ್ಥ ಅಂತಂದರೆ ಪ್ರತಿಯೊಂದು ಪದಗಳ ಅರ್ಥ ಯಾರೋ ಅವನೇ. ಅದರಿಂದಾಗಿ ಸತಯೇವ ಪದಾರ್ಥಸ್ಯ ಸತ್ಪದಸ್ಯ ಯೋ ಮುಖ್ಯಾಭಿಧೇಯ ತಸ್ಯ. ಸತ್ ಅನ್ನುವ ಶಬ್ದದ ಮುಖ್ಯ ಪ್ರತಿಪಾದ್ಯ ಯಾರೋ ಅಂತಹ ದೇವರ ಪರಮ ಮಹತ್ವವನ್ನು ಕುರಿತು ಹೇಳಲಿಕ್ಕೆ ಭಾಗವತ ಈ ರೀತಿ ಹೇಳಿದ್ದು. ಮುಖ್ಯಾಭಿಧೇಯಸ್ತ್ವರ್ಥ ಸ್ಯಾತ್ ವಾಚ್ಯಮನ್ಯತ್ರ ಭಣ್ಯತೆ ಅಮುಖ್ಯೇಶ್ವರ್ಥ ಶಬ್ದಸ್ತು ನೀಚೋಪರಿಹಿತೋ ಭವೇತ್ ಇತಿ ಬ್ರಹ್ಮತರ್ಕೆ. ಬ್ರಹ್ಮತರ್ಕ ಅಂತ, ಆ ಬ್ರಹ್ಮತರ್ಕದಲ್ಲಿ ಈ ರೀತಿ ಇದೆ. ಅರ್ಥ ಅಂತ ಕೇವಲ ಹೇಳಿದ್ರೆ ಯಾವುದು ಅತ್ಯಂತ ಮುಖ್ಯಾಭಿಧೇಯವೋ ಅದೇ. ವಾಚ್ಯ ಅಂದರೆ ಬೇರೆ ಎಲ್ಲ ಅರ್ಥಗಳು ಹೇಗಿದೆ ಹಾಗೆ ಇದು ಕೂಡ ಒಂದು. ನಾವು ಆತ್ಮಶಬ್ದ ವಾಚ್ಯರು. ಅಂದರೆ ಆತ್ಮಶಬ್ದ ಪರಮಾತ್ಮನಿಗೂ ಇದೆ, ಆತ್ಮಶಬ್ದ ದೇಹದಲ್ಲಿಯೂ ಇದೆ, ಆತ್ಮಶಬ್ದ ಜೀವನಲ್ಲಿಯೂ ಇದೆ, ಆತ್ಮ ಅಂದರೆ ಮನಸ್ಸೂ ಇದೆ. ಹೀಗಾಗಿ ನಾವು ಆತ್ಮಶಬ್ದ ವಾಚ್ಯರು. ಆತ್ಮಶಬ್ದದ ಅರ್ಥ ಪರಮಾತ್ಮ ಒಬ್ಬನೇ. ಇದು ಅರ್ಥ ಮತ್ತು ವಾಚ್ಯ ಅನ್ನೋದರ ಸೂಕ್ಷ್ಮ. ಅಮುಖ್ಯೇಶು ಅರ್ಥಶಬ್ದಸ್ತು ನೀಚೋಪರಹಿತೋ ಭವೇತ್. ಕೆಲವೊಮ್ಮೆ ಈ ಪದಕ್ಕೆ ಈ ಅರ್ಥ ಅಂತ ಯಾವುದೋ ಲೋಕದ್ದು ಹೇಳ್ತೇವೆ, ಅದು ಲಾಕ್ಷಣಿಕ ಅಥವಾ ಸಾಂಕೇತಿಕ ಅಂತ ಅರ್ಥ ಮಾಡಬೇಕು. ಇನ್ನು ಸ್ವರೂಪಾವಸ್ಥಿತಸ್ಯ, ದೇವರ ಈ ಮಹತ್ವ ಅನ್ನೋದು ಸ್ವರೂಪ. ಯಾಕೆಂದರೆ ನಮ್ಮ ಈ ಗಾತ್ರ, ನಮ್ಮ ಈ ಅಳತೆ, ನಮ್ಮ ಈ ಉದ್ದ ಅದು ನಮ್ಮ ಸ್ವರೂಪದ್ದಲ್ಲ. ಯಾಕೆಂದರೆ ಯದ್ವೇ ವಸಮಪೃಷಿಣ ತಮೋ ಮಚಕೆ ನತಮೋ ದಂಚೇನ ಅಂತ ಒಂದು ಉಪನಿಷತ್ತು ಇದೆ. ಅಲ್ಲಿ ಅಣುತರವಾದ ವಸ್ತುವೇ ಆ ದೇವರ ಪರಿಮಾಣ ಸ್ವರೂಪ. ನಾವು ಇವಾಗ ನಾಳೆ
ಸೊಳ್ಳೆಯಾದಾಗ, ಅಥವಾ ಒಬ್ಬ ಜೀವ ಸೊಳ್ಳೆಯಾದಾಗ, ಒಬ್ಬ ಜೀವ ನೊಣ ಆದಾಗ, ಅವಾಗೆಲ್ಲ ಬೇರೆ ಬೇರೆ ರೀತಿ ಅವನ ಪರಿಮಾಣಗಳು ಚೇಂಜ್ ಆಗುತ್ತೆ, ಅವನ ದೈಹಿಕ ಪರಿಮಾಣ ಚೇಂಜ್ ಆಗುತ್ತೆ. ಆದರೆ ದೇವರ ಪರಿಮಾಣ ಹಾಗೆ ಚೇಂಜ್ ಆಗೋದಿಲ್ಲ ಅಂತ ಹೇಳಲಿಕ್ಕಾಗಿ ಸ್ವರೂಪಾವಸ್ಥಿತಸ್ಯ ಅಂತ ಅಂದರು. ಜಗದಾವರಕಸ್ಯ ರೂಪಸ್ಯ ತತಃ ಕಿಂಚಿನ್ ಮಹತ್ವಂ ಇತ್ಯತಃ ಕೈವಲ್ಯಮಿತಿ. ಪರಮಾಣು ಪರ್ಯಂತ ದೇವರಿದ್ದಾನಲ್ವಾ, ಜಗದಾವರಕವಾದ ರೂಪ ಇದೆಯಲ್ವಾ, ಎರಡರಲ್ಲಿಯೂ ವಿಶೇಷ ಇಲ್ಲ, ಅಂದರೆ ಭೇದ ಇಲ್ಲ. ದೇವರ ಅತ್ಯಂತ ಅಣುರೂಪ, ಅತ್ಯಂತ ಮಹದ್ರೂಪ, ಎರಡಕ್ಕೂ ಭೇದ ಇಲ್ಲ. ಎರಡು ವಿರುದ್ಧವಾದ ಗುಣಗಳು ಒಬ್ಬರಲ್ಲಿ ಹೇಗಿರ್ತಾವೆ ಅಂದರೆ ದೇವರನ್ನು ನೋಡಬೇಕಷ್ಟೆ. ನಮ್ಮಲ್ಲಿಲ್ಲ ಅಲ್ವಾ, ದೇವರಲ್ಲಿ ಅದಿರುತ್ತೆ. ಹೀಗಾಗಿ ಜಗದಾವರಕ ರೂಪ ಏನಿದೆ ಅದು ದೇವರೇ. ಅದಕ್ಕೆ ಕೈವಲ್ಯಂ ಅಂತ ಹೇಳಿದ್ದು. ಅಲ್ಲಿಯೂ ಬಹಳ ರೂಪಗಳಿದೆ. ಅವಿಶೇಷ ಅಂತಂದರು. ಸರ್ವಗತನಾದ ದೇವರು, ಸರ್ವಗತನಾಗೋದು ಅಂತಂದರೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅವನ ಪ್ರಜ್ಞಾಪೂರ್ವಕವಾದ ವ್ಯಾಪ್ತಿ ಎಷ್ಟಿರುತ್ತದೆ, ಅದು ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಬರಲ್ಲ. ಇವಾಗ ಜೀವ ರಾತ್ರಿ ಮಲ್ಕೊಳ್ತಾನೆ, ಮಲ್ಕೊಂಡಾಗ ಎಷ್ಟು ಪ್ರದೇಶವನ್ನು ವ್ಯಾಪಿಸಿರ್ತಾನೆ, ಒಂದಿಷ್ಟು ಪ್ರದೇಶ. ಅವನು ಈ ಉದ್ದ ಎಷ್ಟು, ಒಂದು 5 ಅಡಿಯೋ, ಒಂದು 4.25 ಅಡಿಯೋ, 6 ಅಡಿಯೋ ವ್ಯಾಪಿಸಿರ್ತಾನೆ. ಅಗಲ ಅವನು ಎಷ್ಟು ಅಗಲ ಇರ್ತಾನೆ ಅಷ್ಟಗಲ ವ್ಯಾಪಿಸಿರ್ತಾನೆ. ಆಯಿತು, ವ್ಯಾಪಿಸಿರಲಿ. ಆ ವ್ಯಾಪ್ತಿ ಅನ್ನೋದು ಪ್ರಜ್ಞಾಪೂರ್ವಕವಾಗಿ ಇರೋಲ್ಲ. ಯಾಕೆಂದ್ರೆ ನಿದ್ರೆ ಮಾಡಿಬಿಟ್ಟಿರ್ತಾನೆ. ನಾನು ಇಷ್ಟು ಜಾಗವನ್ನು ವ್ಯಾಪಿಸಿದ್ದೇನೆ ಅನ್ನುವ ಅರಿವು ಅವನಿಗಿರಲ್ಲ. ದೇವರು ಹಾಗೆ ಇಡೀ ಜಗತ್ತನ್ನು ತನ್ನ ದೇಹದಿಂದ ವ್ಯಾಪಿಸಿದ್ದಾನೆ ಅಂದರೆ ಆ ಪ್ರಜ್ಞೆ ಇರುತ್ತಾ ಅಂದರೆ ನಿರಂತರ ಅಂದರು. ದೇವರು ಇಡೀ ಜಗತ್ತನ್ನು ವ್ಯಾಪಿಸಿರ್ತಾನೆ. ಪರಮಾಣುವಿನ ಜಾಗದ ಪ್ರಜ್ಞೆ, ಪರಮಾಣು ಕಾಲದ ಪ್ರಜ್ಞೆ, ಇವೆಲ್ಲವೂ ಇರುತ್ತೆ. ಅದಕ್ಕೆ ಅವನಿಗೆ ನಿರಂತರ ಅಂದರು. ಅಂತರ ಅಂತಂದರೆ ಒಳಗಣ ಭೇದ. ಒಳಗಣ ಭೇದ ಅವನಲ್ಲಿ ಇಲ್ಲ, ಅದರಿಂದಾಗಿ ನಿರಂತರ ಅಂದರು. ಸರ್ವಗತೆ ಪ್ರಾದೇಶ ಮಾತ್ರಮಪಿ ವಿದ್ಯತೆ ಇತ್ಯತೋ ನಿರಂತರ. ಪರಬ್ರಹ್ಮಣ ಯಹ ಕೇವಲ ಭಾವ ಅಂಡಾದ್ಯಂತಃಪ್ರವಿಷ್ಟಂ ತದಾವರಕಂ ತಸ್ಯೈವ ಪರಮಪುರುಷಾದಿ ರೂಪಾಂತರಂ ತದೇಕದೇಶಂಚ ವಿನಾ ಯತ್ ಸರ್ವಗತಂ ರೂಪಂ ತದೇವ ಪರಮ ಮಹಾನ್. ಈ ತರಹದ ದೇವರು ಪರಮ ಮಹಾನ್ ಆಗಿದ್ದಾನೆ. ಅದಕ್ಕೆ ಕಾಲಿಕ ಪರಮಾಣುವಿನ ನಿರೂಪಣೆ ಬಂತು, ದೈಶಿಕ ಪರಮಾಣುವಿನ ನಿರೂಪಣೆ ಬಂತು. ಅದಕ್ಕೆ ಭಾಗವತ ಮೊದಲು ಕಾಲರೂಪಿ ಪರಮಾತ್ಮನ ಮಹತ್ವವನ್ನು ಹೇಳುವಾಗ ಪರಮಾಣುವಿನಿಂದ ಶುರು ಮಾಡಿದ್ದು. ನಮಗೆ ಆಶ್ಚರ್ಯ ಆಗೋದೇನು ಅಂತಂದರೆ, ನ್ಯಾಯಸುಧಾಗೆ ಎಷ್ಟೋ ಟಿಪ್ಪಣಿಗಳಿವೆ, ಅವರಿಗೆ ಈ ತಾತ್ಪರ್ಯ ಗಮನಕ್ಕೆ ಬಂದಿಲ್ಲ. ಅದರಿಂದಾಗಿ ಪರಮಾಣುವಿನ ಬಗ್ಗೆ ಅನೇಕ ತಪ್ಪು ಕಲ್ಪನೆಯಿಂದ ಬರೆದವರು ಇದ್ದಾರೆ. ಕೇಂದ್ರ ನ್ಯಾಯಸುಧಾಗೆ ಮನೆಗಳಲ್ಲೂ ಟಿಪ್ಪಣಿ ಬರೆದ ಕಾಲ ಅವತ್ತು. ಎಷ್ಟೋ ಈ ತರಹದ ಸಮಸ್ಯೆಗಳು ಅದರಲ್ಲಿ ಉಂಟಾಗಿದೆ. ಕಾಲಕೋಟಿ ವಿಹೀನತ್ವಂ ಕಾಲಾನಂತ್ಯಂ ವಿದುರ್ಬುಧಾ. ನೋಡಿ, ಪರಮಾಣುವನ್ನು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ, ದೇವರಲ್ಲಿ ಕಾಲಾನಂತ್ಯ ಇದೆ. ಕಾಲತಃ ಅನಂತ್ಯ ಅಂದ್ರೇನು, ಇನ್ಫಿನಿಟಿ ಅಂದ್ರೇನು, ಅಲ್ಲೇ ಉಂಟಲ್ಲ, ಅಂತ ಇಲ್ಲ, ನಾಶ ಇಲ್ಲ ಅಂತ. ಕಾಲಕೋಟಿ ವಿಹೀನತ್ವಂ ಕಾಲಾನಂತ್ಯಂ ವಿದುರ್ಬುಧಾ. ದೇಶಕೋಟಿ ವಿಹೀನತ್ವಂ ದೇಶಾನಂತ್ಯಂ ತಥೈವ ಚ. ದೇಶತಃ ಅನಂತ ಅಂದ್ರೇನು, ಎಲ್ಲ ದೇಶಗಳಲ್ಲಿ ಇದ್ದಾನೆ ಅಂತ.
ಎಲ್ಲ ದೇಶಗಳಲ್ಲಿ ಇದ್ದಾನೆ. ಗುಣಾನಾಂ ಅಪ್ರಮೇಯತ್ವಂ ವಸ್ತ್ವಾನಂತ್ಯಂ ವಿದೋ ವಿದೋ ವಿದುಹು. ಗುಣ ವಸ್ತುತಃ ಅನಂತ ಅಂದರೆ ಎಲ್ಲ ಗುಣಗಳು ಅವನಲ್ಲಿ ಇದೆ, ಅದರಿಂದಾಗಿ ಅವನು ವಸ್ತುತಃ ಅನಂತ ಅಂದರು. ಆನಂತ್ಯಂ ತ್ರಿವಿಧಂ ನಿತ್ಯಂ ಹರೇರ್ ನಾಣ್ಯಸ್ಯ ಕಸ್ಯಚಿತ್. ಈ ಮೂರೂ ತರಹದ ಆನಂತ್ಯ ಅನ್ನೋದು ಪರಮಾತ್ಮನಲ್ಲಿ ಮಾತ್ರ ಇರೋದು, ಬೇರೆಯವರಲ್ಲಿ ಇಲ್ಲ. ತಸ್ಯ ಸರ್ವಸ್ವರೂಪೇಷು ಆನಂತ್ಯಂತು ತ್ರಿಲಕ್ಷಣಂ ತಥಾಪಿ ದೇಶತಸ್ತಸ್ಯ ಪರಿಚ್ಛೇದೋಪಿ ವರ್ತತೆ. ದೇವರು ಅಪರಿಚ್ಛಿನ್ನನಾಗಿದ್ದರೂ ರೂಪದಿಂದ ಪರಿಚ್ಛೇದವನ್ನು ಜೀವರಿಗೆ ತೋರಿಸ್ತಾನೆ. ಯಾಕೆಂದರೆ ಪ್ರಾದೇಶ, ಮೂಲೇಶ, ಅಗ್ರೇಶ ಅಂತ ಮೂರು ರೂಪಗಳು ಹೃದಯದಲ್ಲಿ, ಜೀವನ ಹೃದಯದಲ್ಲಿ ಇವೆ. ಆ ಪ್ರಾದೇಶ, ಮೂಲೇಶ, ಅಗ್ರೇಶ ಅಂತನ್ನುವ ಮೂರು ರೂಪಗಳು ಪರಿಚ್ಛೇದವನ್ನು ಹೊಂದಿವೆ. ಅದರಿಂದಾಗಿ ಪರಿಚ್ಛೇದವೂ ಇದೆ. ಪರಿಚ್ಛೇದಸ್ತಥಾ ವ್ಯಾಪ್ತಿ ಏಕರೂಪೇಪಿ ವಿದ್ಯತೆ. ಪರಿಚ್ಛೇದ ಮತ್ತು ವ್ಯಾಪ್ತಿ ಇದು ಒಂದೇ ರೂಪದಲ್ಲಿಯೂ ಇರುತ್ತೆ ಅನ್ನೋದು ಆಶ್ಚರ್ಯ ಅಂತ. ಅದನ್ನು ಆಶ್ಚರ್ಯ, ಅದು ಅತೀತ, ನೀವು ನಿಮ್ಗೆ ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ಏನೋ ಆಚಾರ್ಯರು ಹೇಳಲಿಲ್ಲ. ಪರಮ ಮಹತ್ವ ಮತ್ತು ಪರಮಾಣು ಎರಡೂ ಕೂಡ ಒಂದೇ ಅಂತ ಹೇಳಿದವರು ಆಚಾರ್ಯರು, ಒಂದೇ ರೀತಿ. ಒಂದೇ ರೀತಿ ಅಂತ ಹೇಳಿದವರು ಆಚಾರ್ಯರು. ಹೇಗೆ ಗೊತ್ತಾ? ಈಗ ಅದೇ ನಾನು ಆಗ ಒಂದು ಮಾತು ಹೇಳಿದೆ, ಒಂದು ಸ್ಕ್ವೇರ್ ಇದೆ. ಆ ಸ್ಕ್ವೇರ್ ಎಷ್ಟು ಚಿಕ್ಕದಾಗ್ತೇವೋ ಅದಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ನಾವು ಎಷ್ಟು ಸೂಕ್ಷ್ಮ ಆಗ್ತೇವೆ ಆ ಸ್ಕ್ವೇರ್ ವ್ಯಾಪ್ತ ಆಗ್ತಾ ಹೋಗುತ್ತೆ. ಒಂದು ಸ್ಕ್ವೇರು 1 ಎಕರೆ ಆಗಬಹುದು, ಅಷ್ಟು ಸೂಕ್ಷ್ಮ ಆದರೆ ನಾವು. ಇನ್ನಷ್ಟು ಸೂಕ್ಷ್ಮ ಆದರೆ ಅದೇ 10 ಎಕರೆ ಆಗಬಹುದು. ಅದರಿಂದಾಗಿ ಆನಂತ್ಯ ಅನ್ನೋದು ಸಾಪೇಕ್ಷ್ಯ. ಮಹತ್ವಾಣುತ್ವಯೋರ್ನೈವ ವಿಶ್ರಾಂತಿರುಪಲಭ್ಯತೆ ಅಂತ ಅನುವ್ಯಾಖ್ಯಾನ. ಮಹತ್ವ ಅಣುತ್ವಯೋ ನೈವ ವಿಶ್ರಾಂತಿ ಉಪಲಭ್ಯತೆ. ದ್ಯಾರ್ ಇಸ್ ನೋ ಎಂಡ್. ಯಾವುದಕ್ಕೆ? ತೀರ ಸಣ್ಣದಕ್ಕೆ, ತೀರ ದೊಡ್ಡದಕ್ಕೆ. ಹಾಗಾದರೆ ಒಂದು ಪರಮಾಣುವಿಗೂ ಒಂದು ಸಾಸುವೆಗೂ ಒಂದು ಮೇರು ಪರ್ವತಕ್ಕೂ ವ್ಯತ್ಯಾಸವೇ ಇಲ್ಲವೇ? ಇಲ್ಲ, ವ್ಯತ್ಯಾಸ ಇದೆ. ಯಾಕೆ ಅಂತಂದರೆ ಅದು ಸೂಕ್ಷ್ಮತೆಯ ಮೇಲೇ ಡಿಪೆಂಡ್ ಆಗೋದು, ಘನದ ಮೇಲೆಯೇ ಡಿಪೆಂಡ್ ಆಗೋದು. ಅದರಿಂದಾಗಿ ವ್ಯತ್ಯಾಸವೂ ಇದೆ, ಸಾಮ್ಯವೂ ಇದೆ ಎಂದರು. ಸಾಮ್ಯ ಇದೆ, ವೈಷಮ್ಯ ಇದೆ, ಎರಡೂ ಕೂಡ ಒಟ್ಟೊಟ್ಟಿಗೆ ಇದೆ ಎಂದರು. ಈ ತರಹದ ಒಂದು ಭೌತ ಸಿದ್ಧಾಂತವನ್ನು ಆಚಾರ್ಯರು ಜಗತ್ತಿಗೆ ಕೊಟ್ಟಿದ್ದು. ಇದು ಇರುವಂಥದ್ದು. ಗುಣತಃ ಕಾಲತಶ್ಚೈವ ಪರಿಚ್ಛೇದ ನ ಕುತ್ರಚಿತ್ ವ್ಯಾಪ್ತತ್ವಂ ದೇಶತೋಪ್ಯಸ್ತಿ ಸರ್ವರೂಪೇಶು ಯದ್ಯಪಿ. ದೇವರು ಅಂದರೆ ನಮಗೆ ಅನುಭವಕ್ಕೆ ಬರುವ ಹಾಗೆಯೇ ಹೀಗಿದೆ. ಇನ್ನು ದೇವರು ನಮ್ಮನ್ನು ಮೀರಿದವ. ಅವನು ಎರಡೂ ವಿರುದ್ಧ ಗುಣಗಳನ್ನು ಒಟ್ಟಿಗೆ ಒಳಗಿರಿಸಿಕೊಳ್ಳಬಲ್ಲ. ನಚಭೇದ ಕ್ವಚಿತ್ತೇಷಾಂ ಅಣುಮಾತ್ರೋಪಿ ವಿದ್ಯತೆ. ದೇವರ ಪ್ರತಿಯೊಬ್ಬನ ಅಂತರ್ಯಾಮಿ ರೂಪ ಅಂತ ಒಂದಿರುತ್ತೆ. ಆ ಅಂತರ್ಯಾಮಿ ರೂಪದ ಒಳಗಡೆ ಇಡೀ ಪ್ರಪಂಚವನ್ನು ಕಾಣಬಹುದು, ಇಡೀ ಬ್ರಹ್ಮಾಂಡವನ್ನು ಕಾಣಬಹುದು. ವಾಮದೇವ ತಾಯಿಯ ಗರ್ಭದ ಒಳಗಡೆ ಇದ್ದಾಗ ತನ್ನ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಯಾವ ತರಹದ ಗುಣಗಳಿದೆ, ಯಾವ ತರಹದ ಆನಂತ್ಯಗಳಿದೆ ಅಂತನ್ನೋದನ್ನೇ ಅವನು ಹೇಳಿದ್ದು. ಋಗ್ವೇದದ ಆ 4ನೆಯ ಮಂಡಲ ಬಹಳ ಸೊಗಸು, ಬಹಳ ವಿಚಿತ್ರ. ನಾವು ಈ ತನಕ ಕಂಡಿರದ, ಕೇಳಿರದ ಒಂದು ವ್ಯಾಪ್ತಿಯನ್ನು ಅದು ನಮಗೆ ಅರ್ಥ ಮಾಡಿಸುತ್ತೆ.
ಅದರಿಂದ ತಸ್ಮಾತ್ ಬುದ್ಧ್ಯವತಾರಾರ್ಥಂ ಅವ್ಯಾಪ್ತತ್ವಂಚ ಭಣ್ಯತೆ. ಹಾಗಾದರೆ ಪರಮಾತ್ಮ ಕೃಷ್ಣಾವತಾರದಲ್ಲಿ ಪರಮಾತ್ಮ ಇಷ್ಟ ಅಗಲ ಇದ್ದ, ಇಷ್ಟ ಎತ್ತರ ಇದ್ದ ಅಂತೆಲ್ಲ ಹೇಳ್ತಾರಲ್ಲ, ನಮ್ಮ ಬುದ್ಧಿಯ ಪರಿಮಿತಿ ಅದು. ಅವನು ಆ ಕಾಲದಲ್ಲಿ ಆಯಾ ಎತ್ತರದಲ್ಲಿ ಇರ್ತಾನೆ. ಅಂದರೆ ಮಾಮೂಲು ಹೈಟ್ ಏನಿರುತ್ತೆ, ಆವರೇಜ್ ಹೈಟ್ ಅಂತ ಏನು ಹೇಳ್ತೇವೆ, ಅದರಲ್ಲಿರ್ತಾನವನು. ಪರಮ ಪುರುಷೋ ನಾಮ ಮಿತಮ್ಯದ್ದೇಶತೋ ವಿಭೋಹೋ. ವ್ಯಾಪಕ ರೂಪವನ್ನು ನಾರಾಯಣ ಅಂತ ಕರೀತಾರೆ, ಶೂನ್ಯ ಅಂತ ಕರೀತಾರೆ, ಎಲ್ಲವನ್ನ ವ್ಯಾಪಿಸಿದ್ದನ್ನ ಪರಮಪುರುಷ ಅಂತ ಕರೀತಾರೆ, ವಾಸುದೇವ ಅಂತ ಜಗದಾವರಕವಾದ ರೂಪ, ಮಿತವಾದ ರೂಪ, ಹೃದಯದ ಒಳಗಡೆ ಕಾಣಿಸಿಕೊಳ್ಳುವಂತಹ ರೂಪ ತುರಿಯಂ ಬ್ರಹ್ಮನಾಮಕಂ, ತುರಿಯ ರೂಪ ಅಂತ ಕರೀತಾರೆ. ಇತಿ ಬ್ರಹ್ಮತರ್ಕೇ ಸರ್ವಗತಸ್ಯಾಪಿ ಬ್ರಹ್ಮರೂಪಸ್ಯ ಕಾಲಾದಿರೂಪಯ ಪ್ರಕೃತ್ಯ ಸಮವ್ಯಾಪ್ತಾವಪಿ ದಾರ್ಷ್ಟಾಂತಿಕಾಂತರ್ಭಾವಾತ್ ತದನ್ಯಸ್ಮಿನ್ ಅನವಸ್ಥಾನಾಚ್ಚ ಸ್ವರೂಪಾವಸ್ಥಿತಸ್ಯ ಇತ್ಯುಕ್ತಂ. ಈ ಲಕ್ಷಣ ಲಕ್ಷ್ಮೀದೇವಿಯಲ್ಲಿಯೂ ಇದೆ, ಆದರೆ ಸ್ವರೂಪಾವಸ್ಥಿತತ್ವ ಅಂದರೆ ಸ್ವಾತಂತ್ರ್ಯ ಅವಳಿಗಿಲ್ಲ. ಅದರಿಂದಾಗಿ ಹೀಗೆ ಹೇಳಿದ್ದು, ದೇವ್ಯಾಂ ಕಾಲಾದಿರೂಪಿಣ್ಯಾಂ ಸ್ಥಿತಂ ಬ್ರಹ್ಮಾಪಿ ಸರ್ವಗಂ ಉಚ್ಯತೆ ಅನನ್ಯಗಂ ಯಸ್ಮಾತ್ ಆತ್ಮವತ್ಸಾ ಹರೇರ್ವಿಭೋ ಮಹದಾದಿಗತಂ ಯತ್ತು ತದನ್ಯಗತಮುಚ್ಯತೆ ಇತಿ ಬ್ರಾಹ್ಮೇ. ಲಕ್ಷ್ಮೀದೇವಿ ದೇವರ ಸಮವ್ಯಾಪ್ತಿ ಅವಳಿಗಿದೆ, ಆದರೂ ಅವಳನ್ನು ಲೆಕ್ಕದಲ್ಲಿ ತೆಗೆದುಕೊಳ್ಳಲಿಲ್ಲ. ಯಾಕೆ ಅಂದರೆ ಅವಳು ಸ್ವತಂತ್ರಳಾಗಿ ಇಲ್ಲ. ಆದ್ದರಿಂದ ಹೀಗೆ ನಾರಾಯಣನ ಒಂದು ಅದ್ಭುತವಾದ ಬುದ್ಧ್ಯತೀತವಾದ ಒಂದು ವ್ಯಾಪ್ತಿಯನ್ನು ಭಾಗವತ ಹೇಳಿದ್ದು ಹಾಗೆ. ಏವಂ ಕಾಲೋಪ್ಯನುಮಿತಃ ಸೌಕ್ಷ್ಮೇ ಸ್ಥೌಲ್ಯೇತ ಸತ್ತಮ ಸಂಸ್ಥಾನಭುಕ್ತ್ಯಾ ಭಗವಾನ್ ಅವ್ಯಕ್ತೋ ವ್ಯಕ್ತಭುಗ್ವಿಭು. ಏವಂ ಕಾಲೋಪಿ ಅನುಮಿತಃ, ಭೌತಿಕ ಪರಮಾಣುವಿನ ರೀತಿಯೇ ಕಾಲಿಕ ಪರಮಾಣುವನ್ನೂ ತಿಳ್ಕೊಳ್ಬೇಕು. ಅತ್ಯಂತ ಸೂಕ್ಷ್ಮವಾದ ಅತ್ಯಂತ ಸ್ಥೂಲವಾದ ಪ್ರಭೇದ ಹೀಗೆ. ಸಂಸ್ಥಾನಭುಕ್ತ್ಯಾ ಭಗವಾನ್, ಈ ಇಡೀ ಜಗತ್ತಿನ ಸುಖ ದುಃಖ ಆನಂದಗಳನ್ನು ಗಮನಿಸುವಂತಹ ತಿಳಿದುಕೊಂಡಿರತಕ್ಕಂತಹ ದೇವರು ಅವ್ಯಕ್ತ, ಯಾರಿಗೂ ತಿಳಿತಾ ಇಲ್ಲ, ಆದರೆ ಕಾಲರೂಪದಲ್ಲಿ ಎಲ್ಲವನ್ನ ಅನುಭವಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬ ಜೀವರ ಒಳತೋಟಿಯನ್ನು ಅನುಭವಿಸಿದ್ದಾನೆ. ಇದು ದೇವರ ವೈಶಿಷ್ಟ್ಯ. ಸಕಾಲ ಪರಮಾಣುರ್ವೈ ಯೋ ಭುಂಕ್ತೆ ಪರಮಾಣುತಾಂ ಸತೋ ವಿಶೇಷ ಭುಗ್ಯಸ್ತು ಕಾಲಸ್ಸ ಪರಮೋ ಮಹಾನ್. ಆ ಕಾಲವನ್ನು ಪರಮಾಣು ಅಂತ ಕರೀತಾರೆ. ಈ ಕಾಲ ಇದೇ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಮಹಾಕಾಲ ಅಂತ ಹೇಳ್ತಾರೆ. ಸೊ ಪರಮಾಣು ಕಾಲಕ್ಕೂ ಪರಮ ಮಹಾಕಾಲಕ್ಕೂ ಭೇದ ಇಲ್ಲ ಅಂತ ಭಾಗವತ ಈ 2 ಶ್ಲೋಕದಿಂದ 3 ಮತ್ತು 4ನೇ ಶ್ಲೋಕದಿಂದ ನಿರೂಪಣೆ ಮಾಡಿದೆ. ಇನ್ನು ಮುಂದೆ ಕಾಲ ಹೇಳಬೇಕಷ್ಟೆ. ಈ ಕಾಲ ಅಂತನ್ನುವ ಕಾನ್ಸೆಪ್ಟು ಎಷ್ಟು ಸಂಕೀರ್ಣ, ಕಡೆಗೆ ಅದು ನಮ್ಮ ಅನುಭವದಲ್ಲೇ ಬಂದು ನಿಲ್ಲಬೇಕು. ಅದರಿಂದಾಗಿ ಇವರೆಲ್ಲ ಏನೊಂದು ಗಡಿಯಾರ, ನೆರಳು, ಮರಳು, ಬೆಳಕು ಅಂತೆಲ್ಲ ಮಾಡಿದ್ದಾರೆ. ಅದೆಲ್ಲ ಸ್ಥೂಲವಾದ ಪರಿಗಣನೆ. ಒಂದು ನೀವು ಎಲ್ಲ ಅದನ್ನು ನೋಡಿರ್ತೀರ, ಉದ್ದದ ಜಾಡಿ ಇರ್ತದೆ, ಮಧ್ಯದಲ್ಲಿ ಸಣ್ಣ ತೂತಿರುತ್ತೆ, ಮೇಲ್ಗಡೆ ಮರಳು ತುಂಬಿಸಿರ್ತಾರೆ. ಅದು ಖಾಲಿಯಾಗುವಾಗ ಈ ಮುಹೂರ್ತ, ಅದನ್ನು ತೆಗೆದು ಮತ್ತೆ
ಉಲ್ಟಾ ಮಾಡಿ ಇಡೋದು, ಮತ್ತೆ ಮರಳು ಬೀಳುತ್ತೆ. ಒಂದೊಂದು ನೆರಳು ಕರೆಕ್ಟಾಗಿ ನೆರಳು ಬಂದು ಇಲ್ಲಿಗೆ ಬೀಳ್ತಾ ಇದ್ದರೆ ಈ ಗೋಡೆಗೆ ಹೀಗೆ ಬಡಿದ್ರೆ ಇದು. ಆ ಲೆಕ್ಕವನ್ನು ಇಟ್ಟುಕೊಂಡು ಅನೇಕ ದೇವಾಲಯಗಳನ್ನು ಮಾಡಿದ್ದಾರೆ. ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನವು ಅದರಲ್ಲಿ ಒಂದು. ಸರಿಯಾದ ಟೈಮಲ್ಲಿ 2 ಸರ್ತಿ ಬೀಳುತ್ತೆ. ಹಾಗೆ ದಕ್ಷಿಣಾಯನ ಮತ್ತು ಉತ್ತರಾಯಣದಲ್ಲಿ 2 ಬಾರಿ. ಒಂದು ಪ್ರಸಿದ್ಧ ಆಗೋಗಿದೆ, ಇನ್ನೊಂದು ಪ್ರಸಿದ್ಧ ಆಗಿಲ್ಲ ಅಷ್ಟೇ. ಅದೊಂದು ಸಿಂಪಲ್ ಲೆಕ್ಕ. ಅದನ್ನು ನಿಮ್ಮ ಕರೆಕ್ಟಾಗಿ ಕಟ್ಟಿ ಇಟ್ಟರೆ ಸೂರ್ಯನ ದಕ್ಷಿಣಾಯನ, ವಿಷುವಬಿಂದು ಮತ್ತು ಭೂಮಧ್ಯ ರೇಖೆ ಇವುಗಳನ್ನೆಲ್ಲ ಲೆಕ್ಕ ಇಟ್ಕೊಂಡು ನೀವೊಂದಿಟ್ಟರೆ ಸರಿಯಾಗಿ ನಿಮ್ಮ ಹುಟ್ಟುಹಬ್ಬದ ದಿನ ನೀವು ಮನೆಯೊಳಗಡೆ ಇದ್ದರೆ ಕಿಟಕಿಯಿಂದ ಹಾಸಿ ಸೂರ್ಯನ ಕಿರಣ ನಿಮ್ಮ ಮುಖಕ್ಕೆ ಬಿದ್ದು ನೀವು ಏಳುವಂತೆ ಮಾಡಬಹುದು. ಅದೆಲ್ಲ ಗಣಿತದ ಆಟ. ಅದೇನೋ ರಾಕೆಟ್ ಸೈನ್ಸ್ ಏನಲ್ಲ, ಇರೋದಷ್ಟೇ ಅದು. ಇದು ನಮಗೆ ಇರುವಂತಹ ಶ್ಲೋಕ 3 ಮತ್ತು 4. ಇದಕ್ಕೆ ಆಚಾರ್ಯರ ವಿವರಣೆ ಇದೆ. ಏವಂ ಕಾಲೋಪಿ ಅನುಮಿತಃ ಅಂದರು. ಶಾಸ್ತ್ರ ಲೋಕಾನುತಾರೇಣ ಜ್ಞಾತಃ. ಲೋಕದಲ್ಲಿ ಮತ್ತು ಶಾಸ್ತ್ರದಲ್ಲಿ ಪರಮಾಣು ಕಾಲ ಅಂತ ಹೇಳಿದ್ದು ಯಾವುದು ಅಂದರೆ ಇದು. ನಾವು ಇವತ್ತು ಗುರುತಿಸಬಹುದಾದ ಅತ್ಯಂತ ಸೂಕ್ಷ್ಮವಾದ ಸಮಯ. ಅದನ್ನು ನಾವು ಮನಸ್ಸಿನಲ್ಲಿ ತಿಳ್ಕೊಳ್ಬೋದಷ್ಟೆ. 1 ಸೆಕೆಂಡನ್ನು 1 ಸೆಕೆಂಡಿನ ಅವಧಿಯಲ್ಲಿ ಹೇಳಲಿಕ್ಕಾಗಲ್ಲ. ಓ ಅನ್ಬೇಕಾದ್ರೇ 1 ಸೆಕೆಂಡ್ ಆಗುತ್ತೆ, ತಪ್ಪಿದ್ರೆ 1 ಅನ್ಬೇಕಾದ್ರೆ 1 ಸೆಕೆಂಡ್ ಮುಗಿದೋಗ್ಬಿಡುತ್ತೆ. ಅದರಿಂದಾಗಿ ಶಾಸ್ತ್ರ ಲೋಕಾನುಸಾರೇಣ ಜ್ಞಾತಃ. ಅದು ನಮಗೆ ಸೂಕ್ಷ್ಮ ಕಾಲದ ಸೂಕ್ಷ್ಮವನ್ನು ಅನುಭವಿಸಿ 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 ನಮಗೆ ಅರ್ಥ ಆಗಬೇಕು. ಒಟ್ಟಿಗೆ ಅರ್ಥ ಆಗೋದೇ ಇಲ್ಲ. ಒಟ್ಟಿಗೆ ಈ ಪರಮಾಣು ಕಾಲವೇ ಅರ್ಥ ಆಗದೆ ಹೋದರೆ ಈ ಪರಮಾಣು ಕಾಲದಲ್ಲಿ ನಡೆಯತಕ್ಕಂತಹ ಕ್ರಿಯೆಗಳು ಎಲ್ಲಿ ಅರ್ಥ ಆಗಬೇಕು ನಮಗೆ. ಅದಕ್ಕೆ ನಿರಂತರ ಪ್ರಾಕ್ಟೀಸ್ ಬೇಕು ಅಂದರು. ಆ ಕಾಲತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಬಹಳ ಕಾಲ ಬೇಕು. ಅನುಮಿತಃ ಅಂದರೆ ಕೇವಲ ಊಹಿಸಬಹುದಷ್ಟೇ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಹಾಗಲ್ಲ, ಊಹೆ ಅಂತ ಅಲ್ಲ. ಅನುಮೇತಿ ದ್ವಯಂ ಪ್ರಾಹು ಯಥಾ ಜ್ಞಾನಂಚ ಲಿಂಗಜಂ ಇತ್ಯಭಿಧಾನಂ. ಅನುಮಾ ಅಂತಂದರೆ 2 ಅರ್ಥ. ಒಂದು ಯಥಾರ್ಥ ಜ್ಞಾನ, ಇನ್ನೊಂದು ಊಹೆ. ಊಹೆ ಅದು ಪರ್ಫೆಕ್ಟ್ ಆದದ್ದು. ಅದನ್ನು ಅನುಮಿತ ಅಂತಂದರೆ ಹಾಗೆ. ಇಷ್ಟ ಹೇಳಿದ್ರಿ. ಈ ಪರಮಾಣು ಕಾಲವನ್ನು ಒಂದು ಗುರುತಿಸಬಹುದಾದ ಒಂದು ರೀತಿ ಹೇಳಿ ನೀವು. ಅಂದರೆ ಆಚಾರ್ಯರು ಹೇಳ್ತಾರೆ, ಯಾವಂತಂ ದೇವಲೋಕಸ್ಥೋ ಮಾನುಷಸ್ತ್ವವಧಾರಯೇತ್ ಮಹಾಪ್ರಾಜ್ಞೋ ದೇವಜೂತಃ ಸಕಾಲ ಪರಮಾಣುಕಃ. ಮನುಷ್ಯನೊಬ್ಬ ದೇವತೆಗಳ ಲೋಕದಲ್ಲಿ ಇದ್ದರೆ, ಅವನು ಪ್ರಜ್ಞಾವಂತನಾಗಿದ್ದರೆ, ದೇವತೆಗಳ ಅನುಗ್ರಹ ಅವನ ಮೇಲೆ ಇದ್ದರೆ, ದೇವಲೋಕದಲ್ಲಿ ಅತ್ಯಂತ ಸೂಕ್ಷ್ಮ ಭಾಗ, ಕಾಲದ ಸೂಕ್ಷ್ಮ ಭಾಗ ಅಂತ ಯಾವುದನ್ನು ಗುರುತಿಸ್ತಾನೋ ಬೇಕಾದ್ರೆ ಅದನ್ನು ಪರಮಾಣು ಕಾಲ ಅಂತ ಹೇಳಬಹುದು ಅಂತಾರೆ. ಸರ್ಗಾದ್ಯೈರನವಚ್ಛಿನ್ನ ತದನಂತರ ಇತ್ಯಪಿ. ಅದನ್ನೇ ಅನಂತರ ಅಂತ ಕೂಡ ಕರೀತಾರೆ. ತಥೈವ ಪರಮಾಣ್ವಾದಿ ವಿಚೇತಾತ್ಮಾಪಿ ನೋ ಭವೇತ್. ಅದರಲ್ಲಿ ಮನಸ್ಸಿನ ವಿಷಯೀಕರಣ, ಮನಸ್ಸಿನ ಬೆಳವಣಿಗೆ ಇವುಗಳನ್ನೆಲ್ಲ ಇಟ್ಟುಕೊಂಡು ಅದನ್ನು ಹೇಳೋದು. ಪೂರ್ವಾಪರಾಧಿ ಭೇದೋನಃ ಸಕಾಲ ಪರಮೋ ಮಹಾನ್. ಇನ್ನೂ ಹೇಳಬೇಕು ಅಂತಂದರೆ, ಯಾವುದನ್ನು ಕಂಪ, ಇವಾಗ ಕಾಲ ಅಂತನ್ಬೇಕಾದ್ರೆ ಅನ್ನೋದು ಮಾತ್ರ ನಮಗೆ ಕೇಳೋದು. ಅನ್ನೋದರ ಹಿಂದೆ ಇದರ ಕಂಪ ಯಾವಾಗ ಶುರು ಆಯಿತು? ನಾಭಿಯಾಳದಿಂದ ಹೃದಯಕ್ಕೆ ಬಂದು ಹೃದಯವನ್ನು ಹಾಸಿ ಗಂಟಲ ನಾಳದ ಮೂಲಕ ಗಾಳಿಯ ಆಘಾತವನ್ನು ಪಡೆದು
ಏನು ಹೊರಗಡೆ ಬರುತ್ತಲ್ಲ ಅದೇ ಸ್ಥೂಲ. ಅದರ ಕ್ರಿಯೆ ಶುರುವಾದ ಕಾಲ ಇದೆಯಲ್ಲ ಅದು ಪರಮಾಣು ಕಾಲ. ಇದನ್ನ ಈ ಪರಮಾಣು ಕಾಲವನ್ನು ಅರ್ಥ ಮಾಡಿಕೊಂಡ್ರೆ ಪರಮಕಾಲ ಅರ್ಥ ಆಗತ್ತೆ. ಇಷ್ಟು ಅವರು ಹೇಳಿದರು. ಈ ದೇವರ ರೀತಿ ಕಾಲವೂ ಇರುತ್ತೆ ಅಂದರು. ಈ ದೇವರಿಗೆ ಕೊಟ್ಟ ವಿಶೇಷಣಗಳಿದೆಯಲ್ಲ ಇದೇ ಕಾಲಕ್ಕೂ ಅನ್ವಯಿಸುತ್ತೆ ಅಂದರು. ಅದೇನು ಅಂತ ಹೇಳಿ ನಾವು ನಾಳೆ ನೋಡೋಣ. ಒಂದು ಸ್ವಲ್ಪ ಸಹನೆ ಇರಬೇಕು. ನಾಳೆ ಇದು ಸ್ವಲ್ಪ ತಿಳಿಯಾಗತ್ತೆ. ಇವತ್ತು ಒಂದು ಸ್ವಲ್ಪ ಕಠಿಣವಾಗಿ ಇದೆ. ನಾಳೆ ಇದು ತಿಳಿಯಾಗಿ ನಮಗೆ ಗೊತ್ತಿರುವ ಕಾಲಕ್ಕೆ ಬಂದು ಯುಗ, ಪಕ್ಷ, ತಿಥಿ, ಅಯನ, ಸಂವತ್ಸರ ಅಲ್ಲಿಗೆಲ್ಲ ಬರುತ್ತೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.